सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ ಧ್ಯಾನ ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೀವಿ. ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖೇತಿ ಗೋ ಭವೇತ್. ಸರ್ವ ದುಃಖ ಅತಿಗಃ ಭವೇತ್. ಸೊ ಟು ದಟ್ ಭಕ್ತ, ಪರಮಾತ್ಮನನ್ನು ಈ ರೀತಿ ಅವನ ಜ್ಞಾನವನ್ನು ತಿಳ್ಕೊಂಡು ಪರಮಾತ್ಮ ಜ್ಞಾನವನ್ನು ಅರಿತು ಪರಮಾತ್ಮನನ್ನು ಸ್ತುತಿ ಮಾಡೋದ್ರಿಂದ ಹೀ ಕ್ರಾಸಸ್ ಓವರ್ ದಿ ಸಾರೋ ಆಫ್ ಲೈಫ್. ಅಂಡ್ ಹೂ ಈಸ್ ದಿಸ್ ವಿಷ್ಣು ದೆನ್? ಅನಾದಿ ನಿಧನಂ, ದಿಸ್ ಲಾರ್ಡ್ ವಿಷ್ಣು, ಫಾರ್ ಹಿಮ್ ದೇರ್ ಈಸ್ ನೋ ಆದಿ ಅಂಡ್ ಅಂತ್ಯ. ಇಲ್ಲಿ ಆದಿ ಅಂತ್ಯ ಅನ್ನುವಂತಹದ್ದನ್ನು ಹುಟ್ಟು ಮತ್ತು ಸಾವು, ಜನ್ಮ ಮತ್ತು ಮೃತ್ಯು, ಈ ರೀತಿಯಲ್ಲಿ ತಗೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಪರಮಾತ್ಮ ವಿಷ್ಣು ಅಂತ ಹೇಳಿದಾಗ ಫಾರ್ ಹಿಮ್ ದೇರ್ ಈಸ್ ನೋ ಬರ್ತ್. ಸಿನ್ಸ್ ದೇರ್ ಈಸ್ ನೋ ಬರ್ತ್, ಅಲ್ಲಿ ಮರಣ ಅನ್ನುವಂತಹದ್ದು ಕೂಡ ಇಲ್ಲ. ಸೊ ಈ ಹುಟ್ಟು ಸಾವು ಅನ್ನುವಂತಹದ್ದು ಪರಮಾತ್ಮ ಮಹಾವಿಷ್ಣುವಿಗೆ ಇಲ್ಲ. ಅಂಡ್ ಹಿ ಈಸ್ ಜಗತ್ ಕಾರಣಂ, ಜಗತ್ತಿಗೆ ಅವನು ಕಾರಣ. ಬಟ್ ಹಿ ಡಸ್ ನಾಟ್ ಹ್ಯಾವ್ ಎ ಕಾಸ್ ಫಾರ್ ಹಿಮ್ಸೆಲ್ಫ್. ಹಿ ಈಸ್ ದಿ ಕಾಸ್ ಆಫ್ ದಿಸ್ ಜಗತ್. ಸೊ ಕಾರಣ ಈಸ್ ಈಶ್ವರ. ಯು ಕೆನಾಟ್ ಆಸ್ಕ್ ಎನಿ ಕ್ವಶನ್ ಟು ದಿಸ್ ಈಶ್ವರ. ಸೊ ನಿನಗೆ ಕಾರಣ ಏನು ಅಂತ ಪರಮಾತ್ಮನನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಹಿ ಡಸ್ ನಾಟ್ ಹ್ಯಾವ್ ಎ ಕಾಸ್ ಫಾರ್ ಹಿಮ್ಸೆಲ್ಫ್. ಹಿ ಈಸ್ ದಿ ಕಾಸ್ಲೆಸ್ ಕಾಸ್. ವೇದಾಂತ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ದಿ ಕಾಸ್ಲೆಸ್ ಕಾಸ್. ಬಟ್ ಹಿ ಈಸ್ ದಿ ಸರ್ವಕಾರಣ. ಹಿ ಈಸ್ ದಿ ಕಾಸ್ ಫಾರ್ ಎವ್ರಿಥಿಂಗ್. ಅಂಡ್ ಹಿ ಈಸ್ ಆಲ್ಸೋ ಅನಾದಿ. ಆದುದರಿಂದ ಅವನಿಗೆ ದೆರ್ ಈಸ್ ನೋ ಬರ್ತ್ ಅಂಡ್ ದೆರ್ ಈಸ್ ನೋ ಡೆತ್. ದೆರ್ ಈಸ್ ನೋ ಬರ್ತ್ ಅಂಡ್ ದೆರ್ ಈಸ್ ನೋ ಡೆತ್. ಸೊ ದೆರ್ ಕೆನಾಟ್ ಬಿ ಎನಿ ಮಾಡಿಫಿಕೇಶನ್ಸ್ ಆಲ್ಸೋ. ದೆರ್ ಈಸ್ ನೋ ಷಡ್ವಿಕಾರ. ಮಾಡಿಫಿಕೇಶನ್ಸ್ ಅಂತಂದರೆ ಬದಲಾವಣೆಗಳು, ಶರೀರದ ಬದಲಾವಣೆಗಳು ಅಂತ ಹೇಳ್ತೀವಿ. ಶರೀರದ ಬದಲಾವಣೆಗಳು ಯಾರಿಗೆ ಅಂತಂದರೆ, ಯಾರು ಒಂದು ಜನ್ಮವನ್ನು ತಗೋತಾರೆ. ಜನ್ಮವನ್ನು ತಗೊಳ್ಳೋದು ಅಂತಂದರೆ ಯಾವ ರೀತಿಯಲ್ಲಿ? ಒಂದು ಶರೀರದ ಮೂಲಕ. ಹಿ ವಿಲ್ ಗೆಟ್ ಎ ಬಾಡಿ. ಸೊ ಒಂದು ಸಲ ಅವನಿಗೆ ಹುಟ್ಟು ಅನ್ನುವಂತಹ ಸಿಕ್ಕಿದೆ ಅಂತಂದಾಗ ಹಿ ವಿಲ್ ಗೆಟ್ ಎ ಬಾಡಿ, ಶರೀರ. ದರ್ ಇಸ್ ಎ ದೇಹ ಫಾರ್ ಹಿಮ್. ಹುಟ್ಟಿನ ಜೊತೆಯಲ್ಲಿ ಅವನಿಗೆ ಒಂದು ದೇಹ ಅನ್ನುವಂತಹದ್ದು ಸಿಕ್ಕಿರುತ್ತೆ. ದಿಸ್ ದೇಹ, ಈ ಒಂದು ಶರೀರ ಅನ್ನುವಂತಹದ್ದು ಅನೇಕ ರೀತಿಯ ಬದಲಾವಣೆಗಳಿಗೆ ಒಳಪಟ್ಟಿರುತ್ತೆ. ದಿಸ್ ಬದಲಾವಣೆಗಳು ಈಸ್ ಕಾಲ್ಡ್ ದಿ ಷಡ್ವಿಕಾರ, ಮಾಡಿಫಿಕೇಶನ್ಸ್. ಬಟ್ ಪರಮಾತ್ಮ ಅಂತ ಹೇಳಿದಾಗ ಅವನಿಗೆ ಹುಟ್ಟು ಅನ್ನುವಂತಹದ್ದು ಇಲ್ಲ, ಮರಣ ಅನ್ನುವಂತಹದ್ದು ಇಲ್ಲ. ಹಿ ಈಸ್ ಅನಾದಿ. ದಟ್ ಮೀನ್ಸ್
ಈಸ್ ಎ ಶಾಶ್ವತ, ಅವನು ಸದಾ ಇರುವಂತಹವನು. ಸೊ ಸದಾ ಇದ್ದಾನೆ ಅಂತಂದಾಗ ಎಂದಿನಿಂದ ಅನ್ನುವಂತಹ ಪ್ರಶ್ನೆ ಕೂಡ ಬರೋದಿಲ್ಲ. ಎಂದಿನಿಂದ ಅನ್ನುವಂತಹದ್ದು ಕಾಲವನ್ನು ಸೂಚಿಸುತ್ತೆ, ಬಟ್ ಹಿ ಈಸ್ ಕಾಲಾತೀತ, ಹಿ ಈಸ್ ಬಿಯಾಂಡ್ ಟೈಮ್ ಆಲ್ಸೋ. ಸೊ ಅವನನ್ನು ಈ ರೀತಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಿ ಈಸ್ ದಿ ಲಾರ್ಡ್ ಆಫ್ ಆಲ್ ದಿ ವರ್ಲ್ಡ್ಸ್, ಸರ್ವಲೋಕ ಈಶ್ವರ. ಸರ್ವಲೋಕ ಈಶ್ವರ ಅಂತಂದಾಗ ನಾವಿಲ್ಲಿ ಅನೇಕ ಲೋಕಗಳ ಬಗ್ಗೆ ಮಾತನಾಡ್ತೀವಿ. ಸೊ ಪ್ರತಿಯೊಂದು ಲೋಕಕ್ಕೂ ಒಬ್ಬ ಅಧಿಪತಿ. ಫಾರ್ ಎಕ್ಸಾಂಪಲ್, ಬ್ರಹ್ಮಲೋಕ ಅಂತ ಹೇಳಿದಾಗ ಬ್ರಹ್ಮ ಇಸ್ ದಿ ಆದಿದೇವತೆ, ಬ್ರಹ್ಮ ಇಸ್ ದಿ ದೇವತಾ ದೇರ್. ಅದೇ ರೀತಿ ದೇವಲೋಕ ಅಂತ ಹೇಳಿದಾಗ ದಿಸ್ ದೇವೇಂದ್ರ, ಹಿ ಇಸ್ ದಿ ದೇವತಾ. ಬಟ್ ದಿಸ್ ಲಾರ್ಡ್, ದಿಸ್ ವಿಷ್ಣು, ಹಿ ಇಸ್ ದಿ ಲಾರ್ಡ್ ಫಾರ್ ದಿ ಎಂಟೈರ್ ಯೂನಿವರ್ಸ್. ಅಂತಂದ್ರೆ ಎಷ್ಟು ಲೋಕಗಳಿದೆ ಆ ಎಲ್ಲ ಲೋಕಗಳಿಗೂ ಹಿ ಇಸ್ ದಿ ಪ್ರಭು, ಹಿ ಇಸ್ ದಿ ಈಶ್ವರ. ದಟ್ ಈಸ್ ಮೆನ್ಷನ್ಡ್ ಹಿಯರ್ ಆಸ್ ಸರ್ವಲೋಕ ಮಹೇಶ್ವರಂ. ಸೊ ಎಲ್ಲ ಅಧಿಷ್ಠಾನ ದೇವತೆಗಳಿಗೂ ಹಿ ಇಸ್ ದಿ ಸುಪ್ರೀಂ ಲಾರ್ಡ್. ಮತ್ತು ವೇದಾಂತ ಇವನನ್ನು ಲೋಕಾಧ್ಯಕ್ಷ ಅಂತ ಕೂಡ ಕರೆಯುತ್ತೆ. ಹಿ ಈಸ್ ಲೋಕ ಅಧ್ಯಕ್ಷ. ಲೋಕ ಅಧ್ಯಕ್ಷ ಅಂತಂದ್ರೆ ಹಿ ಈಸ್ ದಿ ವಿಟ್ನೆಸ್ ಆಫ್ ದಿ ಎಂಟೈರ್ ಯೂನಿವರ್ಸ್. ಇಂತಹ ಮಹಾತ್ಮ, ಇಂತಹ ಪರಮಾತ್ಮನನ್ನ ಸ್ತುವನ್ ನಿತ್ಯಂ, ನಿರಂತರವಾಗಿ ಅಂತಂದ್ರೆ ಪ್ರತಿನಿತ್ಯ, ನಿತ್ಯಂ ಅಂತಂದ್ರೆ ಸದಾಕಾಲ. ಸೊ ಸ್ತುವನ್ ನಿತ್ಯಂ, ನಿರಂತರವಾಗಿ ಪ್ರತಿನಿತ್ಯ ಅವನನ್ನು ಸ್ತುತಿ ಮಾಡೋದ್ರಿಂದ ಹಿ ಕ್ರಾಸಸ್ ಓವರ್ ಆಲ್ ದಿ ಸಾರೋಸ್, ಸರ್ವ ದುಃಖಾತಿ ಗೋ ಭವೇತ್. ಅವನು ಈ ಸಂಸಾರ ಸಾಗರವನ್ನ, ಭವಸಾಗರವನ್ನ ಬಹಳ ಸುಲಭವಾಗಿ ದಾಟ್ತಾನೆ. ಬ್ರಹ್ಮಣ್ಯಂ ಸರ್ವಧರ್ವಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ ಯೇಷಮೇ ಸರ್ವಧರ್ಮಾಣಾಂ ಧರ್ಮೋದಿ ಕಥಮೋ ಮತಃ ಯದ್ಭಕ್ತ್ಯ ಪುಂಡರೀಕಾಕ್ಷಂ ಸ್ತವೈರರ್ಚನನ್ ನರಃ ಸದಾ. ಸ್ತವೈಹಿ ಅರ್ಚನೈ ನರಃ ಸದಾ. ಸೊ ಇಲ್ಲಿ ಪಿತಾಮಹ ಭೀಷ್ಮ ಹೇಳ್ತಾ ಇದ್ದಾರೆ, ಹಿ ಸೇಯಿಂಗ್ ಬ್ರಹ್ಮಣ್ಯಂ. ವೇದಾಂತದಲ್ಲಿ ಬ್ರಹ್ಮಣ್ಯಂ ಅಂತ ಹೇಳಿದಾಗ ಅಲ್ಲಿ ಅದಕ್ಕೆ ಅನೇಕ ಅರ್ಥಗಳನ್ನು ನೋಡಬಹುದು. ಬ್ರಹ್ಮಣ್ಯಂ ಅನ್ನೋ ಪದಕ್ಕೆ ಅನೇಕ ಅರ್ಥಗಳು ಸಿಗುತ್ತೆ. ಆಚಾರ್ಯ ಶಂಕರರು ಹೇಳ್ತಾರೆ, ಬ್ರಹ್ಮಣ್ಯ ಅನ್ನೋ ಪದಕ್ಕೆ ಸಿಗುವಂತಹ ಅಷ್ಟು ಅರ್ಥಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಸೊ ಆಲ್ ದಿ ಮೀನಿಂಗ್ಸ್ ಆಫ್ ದಿಸ್ ವರ್ಡ್ ಬ್ರಹ್ಮಣ್ಯಂ ಅಂತ ಹೇಳಿದಾಗ ದಟ್ ಕ್ಯಾನ್ ಬಿ ಅಪ್ಲೈಡ್ ಹಿಯರ್. ಸೊ ನಾಟ್ ಜಸ್ಟ್ ಒನ್ ಆರ್ ಟೂ ಮೀನಿಂಗ್ಸ್, ಆಲ್ ದ ಮೀನಿಂಗ್ಸ್ ವಿಚ್ ಆರ್ ದೇರ್ ಫಾರ್ ಬ್ರಹ್ಮಣ್ಯಂ ದಟ್ ಕ್ಯಾನ್ ಬಿ ಅಪ್ಲೈಡ್. ಸೊ ಈ ಪದಕ್ಕೆ ಸಿಗುವ ಪ್ರತಿ ಅರ್ಥವನ್ನು ನಾವು ಇಲ್ಲಿ ಇಡಬಹುದು, ನೋಡಬಹುದು, ತಿಳ್ಕೋಬಹುದು. ಸೊ ಬ್ರಹ್ಮಣ್ಯಂ ಅಂತಂದ್ರೆ ಅದನ್ನ ಬ್ರಹ್ಮಣೇ ಇದಂ ಅಂತ ಹೇಳ್ತಾರೆ. ಬ್ರಹ್ಮಣೇ ಇದಂ ಅಂತಂದ್ರೆ ಒನ್ ಹೂ ಈಸ್ ಬೆನಿಫಿಷಿಯಲ್ ಟು ಬ್ರಹ್ಮ, ದಟ್ ಈಸ್ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನನ್ನ ಬೆನಿಫಿಷಿಯಲ್ ಟು ಬ್ರಹ್ಮ ಅಂತ ಯಾಕೆ ಕರೆದಿದ್ದಾರೆ ಅಂತಂದ್ರೆ ಹಿ ಈಸ್ ದ ಒನ್ ಹೂ ಈಸ್ ವರ್ಷಿಪ್ಡ್ ಬೈ ಬ್ರಹ್ಮಾಜಿ ಆಲ್ಸೋ. And there is another meaning for this Brahmanyam. Brahmane Shruteye Hitam. ಇಲ್ಲಿ ಬ್ರಹ್ಮ ಅನ್ನೋ ಪದಕ್ಕೆ ಅರ್ಥ ವೇದ. ಸೊ ಬ್ರಹ್ಮ ಈಸ್ ಅನದರ್ ನೇಮ್ ಫಾರ್ ವೇದ. ಶ್ರುತಿ ಇದನ್ನ ಹೇಳುತ್ತೆ.
ಅಂಡ್ ಅಗೇನ್ ವೇದ ಅಂತ ಹೇಳಿದಾಗ he who is beneficial to the Vedas, that is Brahmanyam. It is Ishvara, the Jagat Prabhu, who upholds the Dharma, that is Dharma antandre what is said by Vedas, Shruti. So whatever is taught by the Shruti, whatever is prescribed through Vedanta, Vedas, Dharma, etc., ಅವೆಲ್ಲವನ್ನ ಪರಮಾತ್ಮ ಹಿ ಅಪ್ಹೆಲ್ಡ್. ಪರಮಾತ್ಮ ಈ ಧರ್ಮ ಅಂತ ಹೇಳಿದಾಗ ಅದನ್ನು ಎತ್ತಿ ಹಿಡಿತಾನೆ. ಅಂಡ್ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ದಿಸ್ ಈಶ್ವರ. ಧರ್ಮವನ್ನು ಎತ್ತಿ ಹಿಡಿಯೋದು ಅಂತಂದರೆ ಅದು ಎಲ್ಲರಿಂದನೂ ಸಾಧ್ಯ ಇಲ್ಲ. ಸೊ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಈಶ್ವರ ಟು ಡೂ ದಿಸ್ ಧರ್ಮ ವರ್ಕ್. ಅಂಡ್ ದೆರ್ ಈಸ್ ಒನ್ ಮೋರ್ ಮೀನಿಂಗ್ ಫಾರ್ ಬ್ರಹ್ಮಣ್ಯಂ. ಬ್ರಾಹ್ಮಣಾಯ ಹಿತಂ, he who is the source of blessings to brahmanas. ನಮ್ಮ ಶಾಸ್ತ್ರದಲ್ಲಿ ನಾವು ಅಲ್ಲಲ್ಲಿ ಬ್ರಾಹ್ಮಣನನ್ನ ಗ್ಲೋರಿಫೈ ಮಾಡುವಂತಹದ್ದನ್ನು ನಾವು ಕಂಡಿರ್ತೀವಿ. ದಟ್ ಈಸ್ ಸಮಥಿಂಗ್ ಬೆನಿಫಿಷಿಯಲ್ ಟು ಬ್ರಾಹ್ಮಣ ಅನ್ನುವ ಅರ್ಥ ಅದು. ಸೊ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಬ್ರಾಹ್ಮಣ ಅನ್ನೋ ಪದ ಬಂದಿದೆ ಅಂತಂದರೆ ಅದು ಬ್ರಹ್ಮನನ್ನ ತಿಳಿದವನು ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ವೇದಾಂತ ಬ್ರಾಹ್ಮಣ ಅಂತ ಯಾರನ್ನ ಕರೆಯುತ್ತೆ ಅಂತಂದರೆ, ಯಾರು ಬ್ರಹ್ಮನನ್ನ ತಿಳ್ಕೊಂಡಿದ್ದಾರೆ ಅಂತಹವನನ್ನ ಬ್ರಾಹ್ಮಣ ಅಂತ ನಮ್ಮ ವೇದಾಂತ ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ. ಸೊ ಬ್ರಹ್ಮ ಮೀನ್ಸ್ ವೇದಗಳು, ವೇದಗಳನ್ನು ತಿಳಿದವನು, ಬ್ರಹ್ಮನನ್ನ ತಿಳಿದವನು. And again, Brahma and Veda, they are one and the same. Brahma is another name for Veda. So Brahma, Veda, Shruti, all these are indicating the knowledge. Knowledge of what? Brahma Gnana, Atma Gnana. It is also called Atma Vidya or Brahma Vidya. ಸೊ ಜ್ಞಾನವನ್ನು ಕುರಿತು ಹೇಳಿರುವಂತಹದ್ದು ಬ್ರಾಹ್ಮಣ ಅಂತ ಹೇಳಿದಾಗ, ಸೊ ಇಟ್ ಈಸ್ ನಾಟ್ ಕುಲ ಬ್ರಾಹ್ಮಣ ಆರ್ ಜಾತಿ ಬ್ರಾಹ್ಮಣ. ಜಾತಿ ಬ್ರಾಹ್ಮಣ ಅಥವಾ ಕುಲ ಬ್ರಾಹ್ಮಣ ಅಂತಂದ್ರೆ ಒಂದು ಬ್ರಾಹ್ಮಣರ ಮನೆತನದಲ್ಲಿ ಒಬ್ಬ ಹುಟ್ಟಿರ್ತಾನೆ, ಅಂತಹವನನ್ನ ಬ್ರಾಹ್ಮಣನು, ಇವನೊಬ್ಬ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿರೋದ್ರಿಂದ ಹಿ ಈಸ್ ಆಲ್ಸೋ ಬ್ರಾಹ್ಮಣ. ಬಟ್ ನಮ್ಮ ಶಾಸ್ತ್ರ ಇದನ್ನು ಒಪ್ಪೋದಿಲ್ಲ. ಒಂದು ಕುಲದಲ್ಲಿ ಅವನು ಹುಟ್ಟಿದಾನೆ, ಒಂದು ಮನೆತನದಲ್ಲಿ, ಬ್ರಾಹ್ಮಣರ ಮನೆತನದಲ್ಲಿ ಅವನು ಹುಟ್ಟಿದಾನೆ ಅಂದ ಮಾತ್ರಕ್ಕೆ ಹಿ ಕೆನಾಟ್ ಬಿ ಕಾಲ್ಡ್ ಬ್ರಾಹ್ಮಣ. ಸೊ ಬ್ರಾಹ್ಮಣ ಅಂತಂದಾಗ ಅಲ್ಲಿ ಮುಖ್ಯವಾಗಿ ಪ್ರಧಾನವಾಗಿ ಸತ್ವಗುಣ ಸಂಪನ್ನನಾಗಿರಬೇಕು, ಬ್ರಹ್ಮನನ್ನ ಅರಿತವನಾಗಿರಬೇಕು, ಅವನ ನಡೆ ನುಡಿ ಅವೆಲ್ಲವೂ ಕೂಡ ಆ ಸತ್ವಗುಣ ಪ್ರಧಾನವಾಗಿರೋದ್ರಿಂದ ಲೋಕದ ಹಿತದೃಷ್ಟಿಯಿಂದ ಅವನು ಆ ಶ್ರಮವನ್ನು ಹಾಕ್ತಾನೆ. ಸಚ್ ಎ ಪರ್ಸನ್ ಕ್ಯಾನ್ ಬಿ ಕಾಲ್ಡ್ ಆಸ್ ಬ್ರಾಹ್ಮಣ. ಸೊ ಇಲ್ಲಿ ವೇದ ಇರಬಹುದು, ಶ್ರುತಿ ಇರಬಹುದು, ಅಥವಾ ಬ್ರಹ್ಮಪದ ಅನ್ನುವಂತಹದ್ದಿರಬಹುದು. ಅವುಗಳ ಪ್ರಕಾರ ಬ್ರಾಹ್ಮಣ ಅಂತಂದ್ರೆ ಒನ್ ಹ್ಯಾಸ್ ಟು ಅರ್ನ್ ದಟ್. ಅವನು ಅದನ್ನು ಸಂಪಾದನೆ ಮಾಡ್ಕೋಬೇಕು. ಹೇಗೆ? ಥ್ರೂ ಕರ್ಮಾಸ್, ಸತ್ಕರ್ಮಾಸ್. ಸೊ ಬ್ರಾಹ್ಮಣತ್ವವನ್ನು ಹೇಗೆ ಪಡ್ಕೋಬಹುದು ಅಂತಂದರೆ ಥ್ರೂ ಸಂಸ್ಕಾರಾಸ್, ಥ್ರೂ ಸತ್ಕರ್ಮಾಸ್. ಸೊ ಇಟ್ ಈಸ್ ನಾಟ್ ಕುಲ ಬ್ರಾಹ್ಮಣ ಆರ್ ಜಾತಿ ಬ್ರಾಹ್ಮಣ. ಅದರಿಂದ ಸಂಸ್ಕಾರಗಳ ಬಲದಿಂದ ಅವನು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ ಅಂತಂದಾಗ ಅಲ್ಲಿ ಒಂದು ಸತ್ವಗುಣವನ್ನು ನೋಡಬಹುದು, ಸಾತ್ವಿಕ ನಡೆ ನುಡಿಯನ್ನು ನೋಡಬಹುದು. ದೆನ್ ಹಿ ಕ್ಯಾನ್ ಬಿ ಕಾಲ್ಡ್ ಬ್ರಾಹ್ಮಣ. ಸೊ ಇಂತಹ ಬ್ರಾಹ್ಮಣನ ಗ್ಲೋರಿಯನ್ನು ನಮ್ಮ ಶಾಸ್ತ್ರಗಳು, ವೇದಾಂತ ಇವೆಲ್ಲ ಬ್ರಾಹ್ಮಣನನ್ನು ಗ್ಲೋರಿಫೈ ಮಾಡ್ತಾ ಇದೆ ಅಂತ ಅಂದಾಗ ದಟ್ ಈಸ್ ಅದು ಬ್ರಹ್ಮಣ್ಯ ಪದ. ಸೊ ಬ್ರಾಹ್ಮಣ ಅಂತ ಹೇಳಿದಾಗ ಇಟ್ ಈಸ್ ಟು ಬಿ ದಟ್ ಬ್ರಹ್ಮಣತ್ವ ಈಸ್ ಟು ಬಿ ಅರ್ನ್ಡ್.
ಸೊ ಈ ಪ್ರಕಾರ ಹೂ ಈಸ್ ಬ್ರಾಹ್ಮಣ, ಈಗ ಶಾಸ್ತ್ರ ಈಸ್ ಟಾಕಿಂಗ್ ಅಬೌಟ್ ದಟ್ ಬ್ರಹ್ಮಣ ಪದ. ಅದನ್ನು ಯಾರು ಸಂಪಾದನೆ ಮಾಡಿರ್ತಾನೆ, ಅದಕ್ಕೆ ಯಾರು ಯೋಗ್ಯನಾಗಿರ್ತಾನೆ, ಯಾರಲ್ಲಿ ಅಂತಹ ಸತ್ವಗುಣ ಪ್ರಧಾನವಾಗಿರುತ್ತೆ, such a person can be called as Brahmana. So source of blessings to Brahmanas means those who predominantly have Satvaguna. So Satvaguna pradhanavagiರಬೇಕು. That is the source. What is the source ಅಂತಂದ್ರೆ Satvaguna is the source. So those who have done all the sadhanas ಅಂತಂದ್ರೆ which are prescribed by the Shastras, those who take up puja, archana, prarthana, aradhana, upasana, japa, tapa, vrata, nema, niyama, so ityadi. So these are all the disciplines. ಪರಮಾತ್ಮನ ಪೂಜೆ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಜಸ್ಟ್ ಒಂದು ಕರ್ಮದ ಆಚರಣೆ ಅಂತ ಮಾತ್ರ ಅಲ್ಲ, ಇಟ್ ಈಸ್ ದಿ ಡಿಸಿಪ್ಲಿನ್. ಸೊ ಇಟ್ ಈಸ್ ನಾಟ್ ಸತ್ವಗುಣ ಪ್ರಧಾನವಾಗಿದೆ ಅಂತಂದಾಗ ಅಲ್ಲಿ ಈ ಎಲ್ಲ ಕ್ವಾಲಿಟೀಸ್ಗಳನ್ನೆಲ್ಲ ನಾವು ನೋಡಬಹುದು. ದಿಸ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ಬ್ರಾಹ್ಮಣಾಯ ಹಿತಂ ಮೀನ್ಸ್ ಆಲ್ ದಿ ನೋಬಲ್ ಪೀಪಲ್. ನೋಬಲ್ ಪೀಪಲ್ ಅಂತಂದಾಗ ದೇರ್ ಈಸ್ ನೋಬೆಲ್ ಗುಣ, ದಟ್ ಗುಣ ಈಸ್ ಕಾಲ್ಡ್ ದಿ ಸತ್ವಗುಣ. ಸರ್ವಧರ್ಮಜ್ಞಂ, ಸರ್ವಾನ್ ಧರ್ಮಾನ್ ಜಾನಾತಿ ಇತಿ ಸರ್ವಧರ್ಮಜ್ಞಃ. ಸೊ ಇಲ್ಲಿ ಜ್ಞಃ ಅನ್ನುವಂತಹದ್ದು ನೋಯರ್ ಆಫ್ ವಾಟ್? ನೋಯರ್ ಆಫ್ ಜ್ಞಾನ, ನಾಲೆಡ್ಜ್, ಅಂಡ್ ನೋಯರ್ ಆಫ್ ಆಲ್ ಧರ್ಮಾಸ್. ಅದು ಯಾರು ಅಂತಂದ್ರೆ ಹಿ ಈಸ್ ಪರಮಾತ್ಮ. ಪರಮಾತ್ಮನನ್ನ ಸರ್ವಜ್ಞ ಅಂತ ಕರಿಬಹುದು. ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಸರ್ವಜ್ಞ ಅಲ್ಲ. ಓನ್ಲಿ ದಿ ಪರಮಾತ್ಮ, ಬಿಕಾಸ್ ಹಿ ಈಸ್ ದಿ ಆಲ್ ನೋವರ್. ಅವನು ಎಲ್ಲವನ್ನ ಬಲ್ಲವನು. ಸೊ ಹಿ ನೋಸ್ ಎವ್ರಿಥಿಂಗ್. ಸೊ ಎಲ್ಲ ಧರ್ಮಗಳನ್ನು ತಿಳಿದಿರೋದ್ರಿಂದ ಹಿ ಡಸ್ ನಾಟ್ ಹ್ಯಾವ್ ಎನಿ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಧರ್ಮಾಸ್. ಧರ್ಮ ಅಂತ ಹೇಳಿದಾಗ ಅನೇಕರು ಅನೇಕ ರೀತಿಯ ಸಂಕಟಗಳನ್ನು ಎದುರಿಸ್ತಾರೆ, ಅಂಡ್ ಇಟ್ ಈಸ್ ಧರ್ಮ ಸಂಕಟ ಅಂತಲೇ ಹೇಳ್ತಾರೆ. ಸೊ ಧರ್ಮ ಸಂಕಟ ಏನು ಅಂತಂದರೆ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹದ್ದು ಗೊತ್ತಾಗದೆ ಆ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡಾಗ ಅದನ್ನು ತಿಳ್ಕೊಳ್ಳೋಕೆ ಆಗದೆ ಇರುವಂತಹ ಒಂದು ಸಂಕಟ ಇಸ್ ಕಾಲ್ಡ್ ಧರ್ಮ ಸಂಕಟ. ಸೊ ಎಲ್ಲವನ್ನ ತಿಳಿದವನು ಅಂತಂದರೆ ಎಲ್ಲ ಧರ್ಮವನ್ನು ತಿಳಿದವನು ಹಿ ವಿಲ್ ನಾಟ್ ಹ್ಯಾವ್ ದಿಸ್ ಟೈಪ್ ಆಫ್ ಕಾನ್ಫ್ಲಿಕ್ಟ್ಸ್, ಬಿಕಾಸ್ ಹಿ ನೋಸ್ ಎವ್ರಿಥಿಂಗ್, ಹಿ ನೋಸ್ ಆಲ್ ಧರ್ಮಾಸ್. ದಟ್ ಈಸ್ ಸರ್ವಧರ್ಮಜ್ಞ. ಸೊ ಧರ್ಮ ಸಂಕಟ ಅಂತಂದಾಗ ಅದು ಯಾರಿಗೆ ಅನುಭವ ಆಗತ್ತೆ ಅಂತಂದರೆ ಒಬ್ಬ ಜೀವನಿಗೆ ಅದು ಅಪ್ಲೈ ಆಗುತ್ತೆ. ಯಾಕೆಂತಂದರೆ ಒಬ್ಬ ಜೀವ ಅಂತ ಹೇಳಿದಾಗ ಹಿ ಈಸ್ ಅಲ್ಪಜ್ಞ, ಹಿ ಈಸ್ ನಾಟ್ ಸರ್ವಜ್ಞ. ಜೀವಾತ್ಮ ಅಂತ ಹೇಳಿದಾಗ ದಟ್ ಜೀವ ಈಸ್ ಅಲ್ಪಜ್ಞ, ಅಲ್ಪ ಶಕ್ತಿಮಾನ್, ಹಿ ಈಸ್ ಲಿಮಿಟೆಡ್. ಬಟ್ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಸರ್ವಶಕ್ತ ಅಂಡ್ ಹಿ ಈಸ್ ಸರ್ವಜ್ಞ, he is capable. So for Paramatma there cannot be dharma sankata. ಕೆಲವು ಸಂದರ್ಭಗಳಲ್ಲಿ ಎರಡು ರೀತಿಯ ಧರ್ಮವನ್ನು ಕುರಿತು ಹೇಳ್ತಾರೆ. ಎರಡು ರೀತಿಯ ಧರ್ಮವನ್ನು ಹೇಳಿದಾಗ ಎರಡೂ ರೀತಿಯ ಧರ್ಮಗಳನ್ನು ನಾನು ಬಲ್ಲೆ ಅಂತ ಹೇಳಿದಾಗ ಸಚ್ ಎ ಪರ್ಸನ್ ಕ್ಯಾನ್ ಹ್ಯಾಂಡಲ್ ದಿಸ್ ವೆರಿ ಈಸಿಲಿ. ಅವನಿಗೆ ಆ ಧರ್ಮ ಸಂಕಟ ಅನ್ನುವಂತಹದ್ದು ಉಂಟಾಗೋದಿಲ್ಲ. ಏಕೆಂದರೆ ಎರಡು ಧರ್ಮ ಅಂತ ಹೇಳಿದಾಗ ಎರಡೂ ಧರ್ಮಗಳ ಬಗ್ಗೆ ಅವನಿಗೆ ಜ್ಞಾನ ಇದೆ. ಸೊ ಅವನಿಗೆ ಎಲ್ಲ ಧರ್ಮಗಳ ಬಗ್ಗೆ ಅವನಿಗೆ ಜ್ಞಾನ ಇರೋದ್ರಿಂದ ಅವನಿಗೆ ಅಲ್ಲಿ ಕನ್ಫ್ಯೂಷನ್ಸ್ ಇರೋದಿಲ್ಲ, ಧರ್ಮ ಸಂಕಟ ಅನ್ನುವಂತಹದ್ದು ಇರೋದಿಲ್ಲ. ಬಿಕಾಸ್ ಹಿ ಈಸ್ ದಿ ನೋವರ್ ಆಫ್ ದಿ ಧರ್ಮಾಸ್, ಆಲ್ ಧರ್ಮಾಸ್. So it is very easy for him to handle.
ಬಟ್ ಒಬ್ಬ ಜೀವನ ಪರಿಸ್ಥಿತಿ ಹೇಗಿದೆ, ನಮ್ಮ ಪರಿಸ್ಥಿತಿ ಹೇಗೆ ಅಂತಂದರೆ, ವಿ ಆಲ್ವೇಸ್ ಫಾಲ್ ಬಿಟ್ವೀನ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅದು ವೀಕ್ನೆಸ್. ಒಬ್ಬ ಜೀವ ಅಂತ ಹೇಳಿದಾಗ ಅವನ ವೀಕ್ನೆಸ್ ಏನು ಅಂತಂದರೆ ದಿಸ್ ರಾಗ ಆ್ಯಂಡ್ ದ್ವೇಷ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಬಿಕಾಸ್ ಆಫ್ ದಿಸ್ ರಾಗ ದ್ವೇಷ ವಿ ಆಲ್ವೇಸ್ ಚೂಸ್ ಬಿಟ್ವೀನ್ ದೀಸ್ ಟು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಬಟ್ ಸರ್ವಧರ್ಮಜ್ಞ ಅಂತ ಹೇಳಿದಾಗ ಅವನಿಗೆಲ್ಲ ಗೊತ್ತಿರೋದ್ರಿಂದ ಅವನಲ್ಲಿ ಈ ರಾಗ ದ್ವೇಷ ಅನ್ನುವಂತಹದ್ದಿರೋದಿಲ್ಲ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಅಂತ ಅನ್ನುವಂತಹದ್ದಿರೋದಿಲ್ಲ. ಸೊ ಅವನು ಬುದ್ಧಿ ಎಲ್ಲಿ ನಿಂತಿರುತ್ತೆ? ಸಮತ್ವ ಬುದ್ಧಿಯಲ್ಲಿ ಅವನು ಎಸ್ಟಾಬ್ಲಿಷ್ ಆಗಿರ್ತಾನೆ. ಸೊ ಫಾರ್ ಹಿಮ್ ಈ ರೀತಿಯ ದ್ವಂದ್ವಗಳು ಅವನಿಗೆ ಕಾಣಿಸೋದಿಲ್ಲ. ಸೊ ಯಾರಿಗೆ ಈ ರೀತಿ ಒಂದು ಕ್ಲಾರಿಟಿ ಇದೆ ಅಂತಂದರೆ, ನೋ ಡೌಟ್ ಹೀ ಈಸ್ ಪರಮಾತ್ಮ. ಫಾರ್ ಪರಮಾತ್ಮ ದೆರ್ ವಿಲ್ ಬಿ ನೋ ಕ್ಲಾಶಸ್. ಸೊ ಪರಮಾತ್ಮ ಅಂತ ಹೇಳಿದಾಗ ಹೀ ಈಸ್ ಧರ್ಮಜ್ಞ, ಧರ್ಮವನ್ನು ಚೆನ್ನಾಗಿ ತಿಳಿದವನು. ಸೊ ಧರ್ಮವನ್ನು ಚೆನ್ನಾಗಿ ತಿಳಿದಿರೋದ್ರಿಂದ ಯಾವ ಸಂದರ್ಭದಲ್ಲಿ ಧರ್ಮವನ್ನು ಎತ್ತಿಡಿಬೇಕು ಅಂತಹ ಕೆಲಸವನ್ನು ಅವನು ಮಾಡೇ ಮಾಡ್ತಾನೆ. He will choose the highest because it is more beneficial to the larger portion of the people. ಪ್ರಪಂಚವನ್ನು ಸೃಷ್ಟಿ ಮಾಡಿರೋದು ಮಾತ್ರ ಅಲ್ಲ, ಪ್ರಪಂಚವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹದ್ದು ಕೂಡ ಪರಮಾತ್ಮನ ಒಂದು ಧರ್ಮವಾಗಿರುತ್ತೆ. ದಟ್ ಈಸ್ ಸರ್ವಧರ್ಮಜ್ಞ. ಸೊ ಈ ಕಾರಣದಿಂದ ಧರ್ಮ ಸಂಕಟ ಅಂತಂದಾಗ ಇಟ್ ಈಸ್ ಓನ್ಲಿ ಫಾರ್ ದಿ ಜೀವ, ನಾಟ್ ಫಾರ್ ದಿ ಪರಮಾತ್ಮ. ಲೋಕಾನಾಂ ಕೀರ್ತಿವರ್ಧನಂ. ಸೊ ಹಿ ಈಸ್ ದಿ ಎನ್ಹ್ಯಾನ್ಸರ್ ಆಫ್ ಒನ್ಸ್ ಫೇಮ್. ಸೊ ಯಾರು ಹೀಗೆ ಪರಮಾತ್ಮನನ್ನ ವರ್ಷಿಪ್ ಮಾಡ್ತಾರೆ, ಸ್ತುತಿ ಮಾಡ್ತಾರೆ, ಪರಮಾತ್ಮನನ್ನ ಫಾಲೋ ಮಾಡ್ತಾರೆ ಇಂಥ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ, ಸೊ ಆಗ ಅಂತಹವರಿಗೆ ಅವ್ರಿಗೆ ಸಿಗಬೇಕಾಗಿರುವಂತಹ ಪ್ರಸಿದ್ಧಿಯನ್ನು ಅವನು ಕರುಣಿಸ್ತಾನೆ ಅಂತಂದರೆ ಹಿ ವಿಲ್ ಟೇಕ್ ಕೇರ್ ಆಫ್ ಸಚ್ ಪೀಪಲ್. ಸೊ ಗೆಟಿಂಗ್ ಫೇಮ್ ಅಂತಂದರೆ ಒನ್ ಹ್ಯಾಸ್ ಟು ಬಿಕಮ್ ಸತ್ವಗುಣ ಪ್ರಧಾನ. ಸೊ ಅವನಲ್ಲಿ ಸತ್ವಗುಣ ಪ್ರಧಾನ ಇರೋದಕ್ಕೆ ಬೇಕಾಗುವಂತಹ ಎಲ್ಲವನ್ನ ಭಗವಂತ ಅವನಿಗೆ ಹಿ ವಿಲ್ ಬ್ಲೆಸ್ ಹಿಮ್. ಸೊ ಒಂದು ಒಳ್ಳೆಯ ಉದ್ದೇಶದ ಕಾರಣದಿಂದ ಅವನು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಂದಾಗ ಅವನು ಪ್ರಸಿದ್ಧಿಗೆ ಬರಲೇಬೇಕಾಗತ್ತೆ. ಹಿ ಶುಡ್ ಬಿಕಮ್ ಫೇಮಸ್. ಯಾಕೆಂತಂದ್ರೆ ಹಿ ಈಸ್ ಡೂಯಿಂಗ್ ನೋಬಲ್ ವರ್ಕ್. ಸೊ ಅವನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಅವನು ಹಿ ಶುಡ್ ಬಿಕಮ್ ವೆರಿ ಫೇಮಸ್ ಅಂತಂದಾಗ ಆ ಒಂದು ಪದವಿಗೆ ಅವನು ಬರಬೇಕು ಅಂತ ಹೇಳಿ ಈವನ್ ಭಗವಂತ ಅವನ ದಾರಿಗೆ ನೆರವಾಗಿ ನಿಲ್ತಾನೆ ಅಂತಂದರೆ ಹಿ ವಿಲ್ ಮೇಕ್ ಹಿಸ್ ಪಾತ್ ವೆರಿ ಈಸಿ. ಸೊ ಅಂತಹ ಅವಕಾಶ ಅವನು ಕಳೆದುಕೊಳ್ಳದೆ ಇರೋ ಹಾಗೆ ಹಿ ವಿಲ್ ಬ್ಲೆಸ್ ಹಿಮ್. ದಟ್ ಈಸ್ ದಿ ಕಾರುಣ್ಯ ಆಫ್ ದಿ ಪರಮಾತ್ಮ ಅಂಡ್ ದಟ್ ಈಸ್ ಮೆನ್ಷನ್ಡ್ ಹಿಯರ್ ಆಸ್ ಕೀರ್ತಿವರ್ಧನಂ ಅಂತಂದ್ರೆ ಒಬ್ಬ ಡಿವೋಟಿಗೆ ಅವನು ಒಂದು ಒಳ್ಳೆ ಉದ್ದೇಶದಿಂದ ಈ ರೀತಿ ಒಂದು ಒಳ್ಳೆಯ ಸತ್ಕರ್ಮವನ್ನು ಮಾಡ್ತಾ ಇದ್ದಾನೆ ಅಂತಂದಾಗ ಅಲ್ಲಿ ಎದುರಾಗುವಂತಹ ಎಲ್ಲ ತೊಡಕುಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಒದಗಿಸುತ್ತಾನೆ. ಜೊತೆಗೆ ಹಿ ವಿಲ್ ಗೆಟ್ ದಟ್ ಫೇಮ್. ಸೊ ಅವನು ಆ ಒಂದು ಪ್ರಸಿದ್ಧಿಗೆ ಬರಬೇಕು ಅನ್ನೋದಕ್ಕೆ ಏನೆಲ್ಲ ಆಗಬೇಕು ಅವೆಲ್ಲವನ್ನ ಭಗವಂತ ಅವನಿಗಾಗಿ ಮಾಡ್ತಾನೆ. ದಟ್ ಈಸ್ ಕೀರ್ತಿವರ್ಧನಂ. ಸೊ ಕೀರ್ತಿ ಅಂತಂದ್ರೆ ಪ್ರಸಿದ್ಧಿ, ವರ್ಧನ ಅಂತಂದ್ರೆ ಬೆಳವಣಿಗೆ. ಸೊ ಹೀಗೆ ಲೋಕಾನಾಂ, ಲೋಕದಲ್ಲಿ ದೇ ಅರ್ನ್ ಗುಡ್ ನೇಮ್. ಜನಗಳು ಅವ್ರನ್ನ ಗುರುತಿಸ್ತಾರೆ. ಪೀಪಲ್ ದೇ ರೆಕಗ್ನೈಸ್ ಹಿಮ್. ಅವನಿಗೆ ಸಿಗಬೇಕಾಗಿರುವಂತಹ ಪುರಸ್ಕಾರ, ಗೌರವ, ಪದವಿ ಇವೆಲ್ಲ ಅವನಿಗೆ ಪ್ರಾಪ್ತವಾಗುವಂತೆ ಭಗವಂತ ಅವನಿಗೆ ಹಿ ವಿಲ್ ಗಿವ್ ಹಿಸ್ ಬ್ಲೆಸ್ಸಿಂಗ್ಸ್. ಸೊ ಈ ರೀತಿಯಲ್ಲಿ ಪರಮಾತ್ಮ ಡಿವೋಟಿಯನ್ನು ಸಂರಕ್ಷಿಸ್ತಾನೆ. ದಟ್ ಈಸ್ ಕೀರ್ತಿವರ್ಧನಂ.
ಅಂಡ್ ಪರಮಾತ್ಮ ಅಂತ ಹೇಳಿದಾಗ ಅವನನ್ನ ಹಿ ಇಸ್ ಕಾಲ್ಡ್ ಲೋಕನಾಥಂ. ಲೋಕನಾಥಂ ಅಂತಂದ್ರೆ ನಾಥ ಮೀನ್ಸ್ ಒಡೆಯ, ಪ್ರಭು, ಕೇರ್ ಟೇಕರ್, ಈ ಅರ್ಥ ಬರುತ್ತೆ. ಸೊ ಹಿ ಈಸ್ ಲೋಕನಾಥಂ ಅಂತಂದ್ರೆ ಹಿ ಟೇಕ್ಸ್ ಕೇರ್ ಆಫ್ ಎವ್ರಿಬಡಿ ಇನ್ ದಿ ಲೋಕ. ಲೋಕೈಹಿ ನಾತ್ಯತೆ, ನಾತ್ಯತೆ ಮೀನ್ಸ್ ಯಾಚ್ಯತೆ. ಸೊ ಒನ್ ಹೂ ಈಸ್ ಸಾಟ್ ಆಫ್ಟರ್ ಬೈ ಹಿಸ್ ಡಿವೋಟಿ. ಸೊ ಯಾವಾಗಲೂ ಒಬ್ಬ ಭಕ್ತ ತನ್ನ ನಾಥನನ್ನ ಅಂತಂದ್ರೆ ಪ್ರಭುವನ್ನ, ಪರಮಾತ್ಮನನ್ನ ಏನೋ ಒಂದು ಕೇಳ್ಕೊತಾ ಇರುವಂತಹದ್ದು. ಸೊ ಅವನೇನೋ ಒಂದು ಕೇಳ್ಕೊತಾ ಇದ್ರಲ್ಲ, ಅವನಿಗೆ ಏನೇನು ಬೇಕಾಗಿದೆ, ಯಾವ ಕಾರಣಕ್ಕೆ ಬೇಕಾಗಿದೆ, ಅವುಗಳನ್ನೆಲ್ಲ ಒದಗಿಸುವಂತಹವನು. ಸೊ ನಾಥ ಮೀನ್ಸ್ ಪ್ರೊವೈಡರ್. ವಿ ಕ್ಯಾನ್ ಟೇಕ್ ಈವನ್ ದಟ್ ಮೀನಿಂಗ್ ಆಲ್ಸೋ. ನಾಥ ಮೀನ್ಸ್ ಸಿನ್ಸ್ ಹಿ ಈಸ್ ದಿ ಪ್ರಭು, since he is the yajmana, since he is the provider, is provider of so many things to his devotee. So devotee is depending on him. Again, see, Natha anta ಹೇಳಿದಾಗ this devotee is depending on the Paramatma because this devotee is expecting something ಫ್ರಮ್ ಹಿಸ್ ನಾಥ. ಈಗ ಅನಾಥ ಅಂತಂದಾಗ ದರ್ ಈಸ್ ನೋ ನಾಥ ಅನ್ನುವಂತಹ ಅರ್ಥ ಬರುತ್ತೆ. ಬಟ್ ಪರಮಾತ್ಮನನ್ನ ನಾಥ ಅಂತ ಯಾಕೆ ಕರೆದಿದ್ದಾರೆ ಅಂತಂದ್ರೆ ಹಿ ಟೇಕ್ಸ್ ಕೇರ್ ಆಫ್ ಎವ್ರಿಬಡಿ ಇನ್ ದಿ ಲೋಕ, ಲೋಕನಾಥಂ. ಸೊ ಇನ್ ದಟ್ ಸೆನ್ಸ್ ದೇರ್ ಕೆನಾಟ್ ಬಿ, ಅಲ್ಲಿ ಯಾವ ಜೀವ ಕೂಡ ಹಿ ಇಸ್ ನಾಟ್ ಅನಾಥ, ಬಿಕಾಸ್ ಹಿ ಇಸ್ ನಾಥ ಫಾರ್ ಎವ್ರಿಬಡಿ. ಸೊ ಇದರ ಪ್ರಕಾರ ದೇರ್ ಕೆನಾಟ್ ಬಿ ಅನಾಥ ಇನ್ ದಿ ಲೋಕ. ಫಾರ್ ಎವ್ರಿ ಜೀವ ದಿಸ್ ಪರಮಾತ್ಮ ಇಸ್ ದಿ ನಾಥ. ಸಾಮಾನ್ಯವಾಗಿ ಅನಾಥ ಅಂತ ಎಲ್ಲಿ ಉಪಯೋಗಿಸ್ತೀವಿ ಅಂತಂದ್ರೆ, ಯಾರೋ ಒಬ್ಬನಿಗೆ ತಂದೆ ತಾಯಿ ಇಲ್ಲ ಅಂತಂದಾಗ ನೋಡ್ಕೊಳ್ಳೋರು ಯಾರು ಇಲ್ಲ, ದೇರ್ ಇಸ್ ನೋ ಕೇರ್ ಟೇಕರ್, ಸೊ ಅವನ್ ಹಿ ಈಸ್ ಅನಾಥ. ಅದು ಸಾಮಾನ್ಯವಾದ ಅರ್ಥ, ಅದು ನಾವು ತಿಳ್ಕೊಂಡಿರುವಂತಹ ಅರ್ಥ. ಬಟ್ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ನಾಥ ಫಾರ್ ದಿ ಎಂಟೈರ್ ಲೋಕ. ಸೊ ಲೋಕನಾಥ ಅಂತಂದ್ರೆ ಅದು ಈ ಅರ್ಥವನ್ನು ಕೊಡುತ್ತೆ. ಸೊ ನಾಥ ಮೀನ್ಸ್ ಹಿ ಈಸ್ ಎ ಪ್ರೊವೈಡರ್, ಹಿ ಈಸ್ ಎ ಕೇರ್ ಟೇಕರ್. ಹಿ ಈಸ್ ಕೇರ್ ಟೇಕರ್ ಫಾರ್ ದಿ ಎಂಟೈರ್ ಯೂನಿವರ್ಸ್. ಸೊ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಇವನು ನಾಥ ಅಂತಂದ ಮೇಲೆ ವೇರ್ ಈಸ್ ದಿ ಕ್ವಶನ್ ಆಫ್ ಅನಾಥ? There is no anatha in this universe. So Paramatma idane antand mele he is natha, that's all. So there is no anatha. So ellarigu avanidane. So there is no anatha in the jagat. And he is Mahatbhutam. Mahatbhutam antandre he is always existent. He is the truth of everything. Mahat Bhutam is Mahat Bhutam. Mahat Bhutam. Mahat ಅಂತಂದ್ರೆ he is very big ಅಂತ ಅರ್ಥ ಕೊಡುತ್ತೆ. ಮಹತ್ ಮೀನ್ಸ್ ದೊಡ್ಡದಾಗಿರುವಂತಹದ್ದು, ಮಹತ್ತರವಾಗಿರುವಂತಹದ್ದು. So that which is very big can accommodate so many smaller things. That is Mahat. ಸೊ ಎಲ್ಲರನ್ನ ರಕ್ಷಿಸಿ ಎಲ್ಲರನ್ನ ಪೋಷಿಸಿ ನೋಡ್ಕೋತಾ ಇರುವಂತಹವನು ಪರಮಾತ್ಮ. ಸೊ ಹಿ ಈಸ್ ಮಹತ್, ಹಿ ಈಸ್ ದೇರ್ ಆಸ್ ಮಹತ್. ಸೊ ಹಿ ಈಸ್ ಮಹದ್ಭೂತಂ. ಹಿ ಈಸ್ ಸರ್ವಭೂತ ಭವ ಉದ್ಭವಂ. ಸರ್ವಭೂತ ಭವ ಉದ್ಭವಂ ಇಟ್ ಮೀನ್ಸ್ ಸರ್ವೇಷಂ ಭೂತಾನಾಂ ಯೋ ಭವಃ ಸಂಸಾರಃ ಸ ಸಂಸಾರಃ ಯಸ್ಮಾತ್ ಉದ್ಭವತಿ ಇತಿ ಸರ್ವಭೂತ ಭವ ಉದ್ಭವಂ. ಸೊ ಎಲ್ಲ ಜೀವಗಳ ಜನ್ಮಕ್ಕೆ ಕಾರಣ ಏನು ಅಂತಂದ್ರೆ ಇಟ್ ಈಸ್ ಕಾಲ್ಡ್ ದಿ ಕರ್ಮ.
ಜನ್ಮ ಅಂತಂದರೆ ಮನುಷ್ಯ ಆರ್ ಎನಿ ಜಂತು ಒಂದು ಲೋಕಕ್ಕೆ ಬರುವಂತಹದ್ದು, ಸೃಷ್ಟಿಗೆ ಬರುವಂತಹದ್ದು, ಪ್ರಪಂಚದಲ್ಲಿ ಕಾಣಿಸ್ಕೊಳ್ಳುವಂತಹದ್ದು. ಹೇಗೆ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ? ಥ್ರೂ ಜನ್ಮ, ಥ್ರೂ ಬರ್ತ್. ಸೊ ಜಂತು ಅಂತ ಹೇಳಿದಾಗ ನೀಡ್ ನಾಟ್ ಬಿ ಮನುಷ್ಯ. ಜನ್ಮವನ್ನು ತಗೊಳ್ಳುವಂತಹ ಎಲ್ಲವುಗಳನ್ನು ಜಂತು ಅಂತ ಹೇಳ್ತಾರೆ. ಸೊ ಈ ಪ್ರಕಾರ ಜನ್ಮಕ್ಕೆ ಕಾರಣ ಏನು ಅಂತಂದರೆ ಕರ್ಮ. ವಾಟ್ ಈಸ್ ದಟ್ ಕರ್ಮ? ಸಿ, ಪ್ರೀವಿಯಸ್ ಲೈಫಲ್ಲಿ ನಾವು ಏನೇನು ಕರ್ಮಗಳನ್ನು ಮಾಡಿರ್ತೀವಿ ಆ ಕರ್ಮಕ್ಕೆ ಅನುಸಾರವಾಗಿ ಕೆಲವು ಫಲಗಳಿರುತ್ತೆ. ನಾವು ಒಳ್ಳೊಳ್ಳೆಯ ಕರ್ಮಗಳನ್ನು ಮಾಡಿದಾಗ ಪುಣ್ಯವನ್ನು ಸಂಪಾದನೆ ಮಾಡಿದ್ದೀವಿ ಅಂತ ಹೇಳ್ತೀವಿ. ಸೊ ಒಳ್ಳೊಳ್ಳೆ ಕರ್ಮ ಅಂತಂದರೆ ಪುಣ್ಯದ ಕರ್ಮ. ಸೊ ಪುಣ್ಯದ ಕರ್ಮ ಇಲ್ಸ್ ಪುಣ್ಯ ಫಲ, ದಟ್ ಈಸ್ ಸುಖ. ಪಾಪದ ಕರ್ಮ ಇಟ್ ಗಿವ್ಸ್ ಪಾಪ ಫಲ. ಪಾಪ ಫಲ ಮೀನ್ಸ್ ದುಃಖ. ಸುಖ ಅಂಡ್ ದುಃಖ ಅನ್ನುವಂತಹದ್ದು ಎರಡೂ ಕೂಡ ಫಲ. ಸುಖ ಈಸ್ ಎ ಫಲ ಟು ಎಂಜಾಯ್, ದುಃಖ ಈಸ್ ಎ ಫಲ ಟು ಸಫರ್. ಸೊ ಪ್ರೀವಿಯಸ್ ಜನ್ಮಗಳಲ್ಲಿ ನಾವು ಮಾಡಿರುವಂತಹ ಕೆಲವು ಕರ್ಮಗಳ ಕಾರಣದಿಂದ ವಿ ಹ್ಯಾವ್ ಅಕ್ಯುಮುಲೇಟೆಡ್ ಸೋ ಮೆನಿ ಫಲಾಸ್. ಆ ಸೋ ಮೆನಿ ಫಲಗಳಲ್ಲಿ ಪುಣ್ಯದ ಫಲನೂ ಇರುತ್ತೆ, ಪಾಪದ ಫಲನೂ ಇರುತ್ತೆ. ಸೊ ಪುಣ್ಯ ಪಾಪಗಳ ಆ ಫಲವನ್ನು ನಾವು ಅನುಭವಿಸಬೇಕು ಅಂತ ಹೇಳಿದಾಗ ಅದನ್ನು ಅನುಭವಿಸುವುದಕ್ಕಾಗಿ ಒಂದು ಶರೀರ ಅನ್ನುವಂತಹದ್ದು ಬೇಕಾಗುತ್ತೆ. ಇನ್ಫ್ಯಾಕ್ಟ್ ದಿಸ್ ಪಾಪ ಮತ್ತು ಪುಣ್ಯವನ್ನು ಅನುಭವಿಸುವಂತಹದ್ದು ಅಂತಂದರೆ ಟು ಎಕ್ಸ್ಪೀರಿಯನ್ಸ್ ದಟ್, ಟು ಎಕ್ಸ್ಪೀರಿಯನ್ಸ್ ಬೋತ್ ಪುಣ್ಯ ಅಂಡ್ ಪಾಪ. ಟು ಎಕ್ಸ್ಪೀರಿಯನ್ಸ್ ದಿಸ್ ಮಿಶ್ರ ಫಲ ಎ ಬಾಡಿ ಈಸ್ ರಿಕ್ವೈರ್ಡ್. ಆ ದೇಹ ಅನ್ನುವಂತಹದ್ದು ಹೇಗೆ ಸಿಗತ್ತೆ? ಥ್ರೂ ಜನ್ಮ. ಸೊ ದೇಹ ಸಿಗುವಂತಹದ್ದೇ ಜನ್ಮದ ಕಾರಣದಿಂದ. ಜನ್ಮಕ್ಕೆ ಕಾರಣ ಏನು ಅಂತಂದರೆ ಕರ್ಮ. ನಾವೇನು ಕರ್ಮವನ್ನು ಮಾಡಿರ್ತೀವಿ ಅದಕ್ಕೆ ಅನುಸಾರವಾಗಿ ನಮಗೆ ಒಂದು ಶರೀರ ಸಿಗತ್ತೆ. ಆ ಶರೀರ ಸಿಗಬೇಕು ಅಂತ ಹೇಳಿ ನಾವು ಇಲ್ಲಿ ಜನ್ಮವನ್ನು ಪಡ್ಕೊಂಡು ಇಲ್ಲಿಗೆ ಬರ್ತೀವಿ, ಲೋಕಕ್ಕೆ ಬರ್ತೀವಿ. ಸೊ ಈ ಪ್ರಕಾರ ಎಲ್ಲ ಜೀವಗಳ ಜನ್ಮಕ್ಕೆ ಕಾರಣ ಏನು ಅಂತಂದರೆ ಇಟ್ ಈಸ್ ಕಾಲ್ಡ್ ಕರ್ಮ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಪೂರ್ವ ಕರ್ಮ ಒನ್ ಗೆಟ್ಸ್ ಎ ಪರ್ಟಿಕ್ಯುಲರ್ ಫಾರ್ಮ್ ಥ್ರೂ ಶರೀರ. ಇಟ್ ಈಸ್ ಕಾಲ್ಡ್ ಶರೀರ. ಸೊ ಅಗೇನ್ ಈ ಒಂದು ಜನ್ಮ, ಈ ಒಂದು ಶರೀರ ಅನ್ನುವಂತಹದ್ದು ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ದಿ ಕರ್ಮಾಸ್ ಒನ್ ಹ್ಯಾಸ್ ಡನ್ ಇನ್ ಹಿಸ್ ಪ್ರೀವಿಯಸ್ ಜನ್ಮಾಸ್. ಪೂರ್ವ ಜನ್ಮ ಅಂತ ಹೇಳ್ತಾರೆ. ಪೂರ್ವ ಜನ್ಮದಲ್ಲಿ ಆರ್ ಜನ್ಮ ಜನ್ಮಾಂತರಗಳಲ್ಲಿ. ಇಟ್ ಈಸ್ ನಾಟ್ ಕರ್ಮಫಲಗಳು ಅಂತ ಹೇಳಿದಾಗ ಅದು ಒಂದು ಜನ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದಲ್ಲ, ಅನೇಕ ಜನ್ಮಗಳು. ಸೊ ನಾವು ಮತ್ತೊಂದನ್ನು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ದಿಸ್ ಈಸ್ ನಾಟ್ ದಿ ಫಸ್ಟ್ ಜನ್ಮ ನಮ್ಮದು. ನಾವೀಗಾಗಲೇ ಎಷ್ಟೋ ಸಾವಿರ ಜನ್ಮಗಳನ್ನು ದಾಟಿ ಬಂದಿರ್ತೀವಿ. ಸೊ ಪ್ರತಿ ಜನ್ಮದಲ್ಲೂ ಅನೇಕ ರೀತಿಯ ಕರ್ಮಫಲಗಳು, ಬೋತ್ ಪುಣ್ಯ ಅಂಡ್ ಪಾಪ. ಮತ್ತೆ ಅವುಗಳನ್ನು ಅನುಭವಿಸೋದಕ್ಕೆ ಒಂದು ಜನ್ಮ ಸಿಕ್ಕ. ಆ ಜನ್ಮದಲ್ಲಿ ಮತ್ತೆ ಎರಡೂ ರೀತಿಯ ಕರ್ಮಗಳನ್ನು ಮಾಡ್ತೀವಿ, ಮತ್ತೆ ಎಲ್ಲ ರೀತಿಯ ಫಲಗಳನ್ನು ಸಂಪಾದನೆ ಮಾಡ್ತೀವಿ, ಮತ್ತೆ ಅನುಭವಿಸುವಂತಹದ್ದು. ಸೊ ಇಟ್ ಈಸ್ ಅ ಸೈಕಲ್. ಹುಟ್ಟು ಸಾವು ಅನ್ನುವಂತಹದ್ದು ಈ ರೀತಿ ಒಂದು ವಿಷಯ ಸೈಕಲ್. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದೆ ಇರೋ ಹಾಗೆ ನಾವು ಈ ಕರ್ಮ ಬಂಧನಗಳಲ್ಲಿ ಸಿಕ್ಕಾಕೊಂಡಿರ್ತೀವಿ. ಸೊ ಇಲ್ಲಿ ವೇದಾಂತ ಏನು ಹೇಳ್ತಾ ಇದೆ ಅಂತಂದರೆ ಎಲ್ಲ ಜೀವಗಳ ಜನ್ಮಕ್ಕೆ ಕಾರಣ ಏನು ಅಂತಂದರೆ ಇಟ್ ಈಸ್ ಕಾಲ್ಡ್ ಕರ್ಮ. ಸೊ ಕರ್ಮದ ಕಾರಣದಿಂದ ಆ ಫಲಗಳನ್ನು ಅನುಭವಿಸಬೇಕು ಅಂತ ಹೇಳಿ ಒಂದು ಶರೀರ ಸಿಗತ್ತೆ.
ಸಿಗುವಂತಹ ಆ ಶರೀರ ಕೂಡ ನಮ್ಮ ಪೂರ್ವ ಕರ್ಮಗಳ ಫಲಕ್ಕೆ ಅನುಸಾರವಾಗಿ ಒಂದು ಶರೀರ ಸಿಕ್ಕಿರುತ್ತೆ. ಸೊ ಸಿಕ್ಕಿರುವಂತಹ ಆ ಶರೀರ ಯಾವ ರೀತಿಯ ಪುಣ್ಯವನ್ನು ಅನುಭವಿಸಬೇಕೋ ಅದಕ್ಕೆ ಯೋಗ್ಯವಾಗಿರುತ್ತೆ. ಯಾವ ರೀತಿಯ ನೋವು ದುಃಖ ಸಂಕಟಗಳನ್ನು ಅನುಭವಿಸಬೇಕಾಗಿರುತ್ತೆ ಆ ದೇಹ, ಅದಕ್ಕೆ ತಕ್ಕಂತಹ ಆ ಒಂದು ಯೋಗ್ಯತೆಯನ್ನು ಆ ದೇಹ ಹೊಂದಿರುತ್ತೆ. ಸೊ ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಅನೇಕ ರೀತಿಯ ಕರ್ಮಗಳಿಗೆ ಅನುಸಾರವಾಗಿ ಕರ್ಮಫಲಗಳು ಸಂಪಾದನೆ ಆಗಿರುತ್ತೆ. ಸೊ ಸಂಪಾದನೆ ಮಾಡ್ಕೊಂಡಿರೋರು ನಾವುಗಳೇ. ಸೊ ಪುಣ್ಯ ಕರ್ಮಗಳಿಂದ ಪುಣ್ಯ ಸಂಪಾದನೆ ಹೇಗೆ ಆಗತ್ತೋ ಅದೇ ರೀತಿಯಲ್ಲಿ ಪಾಪ ಕರ್ಮಗಳಿಂದ ಪಾಪದ ಫಲ ಕೂಡ ಸಂಪಾದನೆ ಆಗಿರುತ್ತೆ. ಸೊ ಇಟ್ ಈಸ್ ಸುಖ ಮತ್ತು ದುಃಖದ ಪ್ರಾಪ್ತಿ. ಪ್ರಾಪ್ತಿ ಅಂತಂದ್ರೇನು? ಆ ಟೈಮ್ ಬಂದಿದೆ, ಪ್ರಾಪ್ತವಾಗುವಂತಹ ಟೈಮ್ ಬಂದಿದೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಟು ಅಕ್ಸೆಪ್ಟ್ ದಟ್ ಕರ್ಮ ಫಲಾಸ್, ಬೋತ್ ಸುಖ ಅಂಡ್ ದುಃಖ, ವಿ ಗೆಟ್ ಎ ಜನ್ಮ ವಿತ್ ಎ ಶರೀರ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಪೂರ್ವ ಜನ್ಮದ ಕರ್ಮಗಳು. ಈಗ ಒಂದು ಜನ್ಮ ಅನ್ನೋ ಕಾರಣದಿಂದ ಕರ್ಮಕ್ಕೆ ತಕ್ಕಂತಹ ಒಂದು ದೇಹ ಸಿಕ್ಕಿದೆ. ಸೊ ಈ ದೇಹದಲ್ಲಿ ತನ್ನ ಕರ್ಮಗಳನ್ನು ಅನುಭವಿಸಿ ಅವುಗಳನ್ನ ಕಳ್ಕೋಬೇಕು, ಅವುಗಳನ್ನ ಅನುಭವಿಸಬೇಕು, ಆ ಕರ್ಮಫಲಗಳನ್ನು ಕಳ್ಕೋಬೇಕು, ಅನುಭವಿಸಿಯೇ ಕಳ್ಕೋಬೇಕು. ಅದು ಬೇರೆ ದೇರ್ ಇಸ್ ನೋ, ಅದನ್ನು ನಾವು ಮತ್ತೆ ಇನ್ಯಾರಿಗೋ ಕೊಡೋಕ್ಕಾಗೋದಿಲ್ಲ, ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ, ನಾನು ಇದನ್ನು ನೆಕ್ಸ್ಟ್ ಲೈಫಲ್ಲಿ ಯೂಸ್ ಮಾಡ್ಕೋತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಕರ್ಮಫಲಗಳು ಅಂತಂದಾಗ ಅದು ಪುಣ್ಯ ಆಗಿದ್ರು ಸರಿ, ಪಾಪ ಆಗಿದ್ರು ಸರಿ, ಅವುಗಳನ್ನು ಅನುಭವಿಸಿಯೇ ನಾವು ಅದನ್ನು ಕಳ್ಕೋಬೇಕಾಗತ್ತೆ. ಸೊ ಈ ಪಾಪ ಪುಣ್ಯಗಳ ಫಲಗಳನ್ನು ಅನುಭವಿಸೋದಕ್ಕೋಸ್ಕರವಾಗಿ ಸಿಕ್ಕಿರುವಂತಹ ಈ ದೇಹವನ್ನು ನಾವೇನು ಮಾಡ್ತೀವಿ, ಸಿಕ್ಕಿರುವ ಈ ಜನ್ಮದಲ್ಲಿ ಮತ್ತೆ ಅನೇಕ ಕರ್ಮಗಳನ್ನು ಮಾಡ್ತೀವಿ. ಆ್ಯಕ್ಚುಲಾಗಿ ನಾವು ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕು ಅಂತಂದರೆ, ಒಂದು ನಮ್ಮ ಪೂರ್ವ ಕರ್ಮದ ಫಲಗಳನ್ನು ಅನುಭವಿಸಿ ಕಳ್ಕೊಳ್ಳುವಂತಹ ಕರ್ಮವನ್ನು ಮಾಡಬೇಕು, ಮತ್ತು ಈಗ ಮಾಡುವಂತಹ ಕರ್ಮಗಳ ಕಾರಣದಿಂದ ಮತ್ತೆ ಫಲಗಳು ಸಿಗದಂತಹ ಕರ್ಮಗಳನ್ನು ಮಾಡಬೇಕು. ದಟ್ ಮೀನ್ಸ್ ಪರಮಾತ್ಮ ಗೀತೆನಲ್ಲಿ ಏನು ಹೇಳಿದ್ದಾನೆ ಕರ್ಮಯೋಗದಲ್ಲಿ, ನೀನು ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು. ದಟ್ ಮೀನ್ಸ್ ನೀನು ಮಾಡುವಂತಹ ಕರ್ಮ ಯಾವ ರೀತಿ ಇರಬೇಕು ಅಂತಂದರೆ, ಇಟ್ ಮಸ್ಟ್ ಬಿ ಎ ಧರ್ಮ, ಇಟ್ ಮಸ್ಟ್ ಬಿ ಎ ರೆಸ್ಪಾನ್ಸಿಬಿಲಿಟಿ, ಇಟ್ ಶುಡ್ ಬಿ ಎ ಕರ್ತವ್ಯ. ಕರ್ತವ್ಯ ಅಂತ ಹೇಳಿದಾಗ ಇಟ್ ಈಸ್ ಎ ಧರ್ಮ, ದಟ್ ಈಸ್ ವೈ ಐ ಆಮ್ ಡೂಯಿಂಗ್. ಸೊ ಐ ಡು ನಾಟ್ ವಾಂಟ್ ಎನಿಥಿಂಗ್ ಫ್ರಮ್ ದಿಸ್ ಕರ್ಮ, ಐ ಆಮ್ ಆಫರಿಂಗ್ ಇಟ್ ಟು ಯು. ಸೊ ಮಾಡುವಂತಹ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತಹದ್ದು. ಸೊ ಆ ಮನೋಭಾವದಲ್ಲಿ ಕರ್ಮವನ್ನು ಮಾಡಿದಾಗ ದಟ್ ಬಿಕಮ್ಸ್ ಯೋಗ. ವೆನ್ ಎ ಕರ್ಮ ಟರ್ನ್ಸ್ ಇನ್ ಟು ಯೋಗ, then palas will not be attached to it. Palas are not attached ಅಂತಂದಾಗ there is no question of getting a birth again. ಸೊ ಅದಕ್ಕೆ ಭಗವಂತ ಏನು ಹೇಳ್ತಾನೆ ಅಂತಂದರೆ, ನೀನು ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು ಅಂತ ಹೇಳ್ತಾನೆ. ಬಟ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್, ಅಜ್ಞಾನ ಮತ್ತು ಅವಿದ್ಯೆಯ ಕಾರಣದಿಂದ ನಾನು ಯಾವ ರೀತಿಯ ಕರ್ಮವನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಅನೇಕ ಸಂದರ್ಭಗಳಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಸೊ ಈಗಾಗಲೇ ಸಿಕ್ಕಿರುವಂತಹ ಶರೀರದಲ್ಲಿ ನಾವೇನು ಮಾಡ್ತಿದ್ದೀವಿ, ಆ ಶರೀರವನ್ನು ಯಾಕೆ ಉಪಯೋಗಿಸ್ಕೋತಾ ಇದ್ದೀವಿ ಅಂತಂದರೆ, ಪೂರ್ವದಲ್ಲಿ ಸಂಪಾದನೆ ಮಾಡಿರುವಂತಹ ಕರ್ಮಫಲಗಳು, ಅದು ಸುಖ ಇರಬಹುದು, ದುಃಖ ಇರಬಹುದು, ಅವುಗಳನ್ನು ಅನುಭವಿಸಬೇಕು ಅಂತ ಈಗ ಸಿಕ್ಕಿದ ಜನ್ಮ, ಅದಕ್ಕಾಗಿ ಈ ಶರೀರ ಇದೆ. ಸೊ ಈ ಶರೀರವನ್ನು ಅದಕ್ಕೆ ಉಪಯೋಗಿಸ್ಬಿಟ್ಟು ಆ ಕರ್ಮ ಫಲಗಳನ್ನೆಲ್ಲ ನಾನು ಕಳ್ಕೋತಾ ಇದ್ದೀನಿ ಅನ್ನುವಂತಹದ್ದು ಒಂದು ಥಿಂಕಿಂಗ್ ಇರಬೇಕು. ಅದರ ಜೊತೆಯಲ್ಲಿ ಈಗ ಈ ಶರೀರವನ್ನು ನಾನು ಉಪಯೋಗಿಸ್ಕೊಂಡು ಮಾಡುವಂತಹ ಕರ್ಮಗಳ ಮೂಲಕ ಮತ್ತೆ ಹೊಸ ಕರ್ಮ ಫಲಗಳು ಹುಟ್ಟದಂತೆ ನನ್ನ ಕರ್ಮ ಆಗಿರಬೇಕು. ಸೊ ಯೋಗವಾಗಿ ಬದಲಾಗುವ ಹಾಗೆ ನಾನು ಮಾಡಬೇಕು. ಸೊ ಮಾಡುವಂತಹ ಹೊಸ ಕರ್ಮಗಳಿಂದ ಮತ್ತೆ ಫಲ ಸಿಗದಂತೆ
ಹೊಸ ಕರ್ಮಗಳು ಸೃಷ್ಟಿಯಾಗದಂತೆ ಕರ್ಮವನ್ನು ಮಾಡಬೇಕು. ಆ್ಯಂಡ್ ದಿಸ್ ಈಸ್ ದಿ ಉದ್ದೇಶ, ವೈ ವಿ ಗೆಟ್ ಜನ್ಮ. ಇದು ಬಹಳ ಸ್ಪಷ್ಟವಾಗಿ ವೇದಾಂತ ತಿಳಿಸುತ್ತೆ, ಅನೇಕ ಉಪನಿಷತ್ಗಳು ತಿಳಿಸುತ್ತೆ, ಒಬ್ಬ ಗುರು ತಿಳಿಸ್ತಾನೆ. ಸೊ ಇದು ಉದ್ದೇಶ ಆಗಿರೋದ್ರಿಂದ ನಾವು ಹಿ ಗೋಸ್ ಥ್ರೂ ವೇರಿಯಸ್ ಎಕ್ಸ್ಪೀರಿಯನ್ಸಸ್ ಇನ್ ಲೈಫ್. ವೇರಿಯಸ್ ಎಕ್ಸ್ಪೀರಿಯನ್ಸಸ್ ಅಂತಂದರೆ ಈಗಾಗಲೇ ಸಂಪಾದನೆ ಮಾಡಿ ಇಟ್ಕೊಂಡಿರುವಂತಹ ಆ ಕರ್ಮ ಫಲಗಳು ಅದು ಯಾವ ರೀತಿ ಬೇಕಾದ್ರೂ ಆಗಿರಬಹುದು. ಪುಣ್ಯದ ಫಲಗಳು ಕೂಡ ಅಲ್ಲಿರಬಹುದು, ಪಾಪದ ಫಲಗಳು ಕೂಡ ಅಲ್ಲಿರಬಹುದು. ಸೊ ದಟ್ ಈಸ್ ಕಾಲ್ಡ್ ವೇರಿಯಸ್ ಎಕ್ಸ್ಪೀರಿಯನ್ಸಸ್ ಒನ್ ಗೋಸ್ ಥ್ರೂ ಇನ್ ದಿ ಲೈಫ್. ಸೊ ಅದು ದಿ ಫಿಯರ್, ದಿ ಪ್ರಾಬ್ಲಮ್ ಆಫ್ ಎವ್ರಿಥಿಂಗ್ ದಟ್ ಗೋಸ್ ಥ್ರೂ ಈಸ್ ನಥಿಂಗ್ ಬಟ್ ಅಂತಂದರೆ ಏನೆಲ್ಲ ನಾನು ಈಗ ಅನುಭವಿಸ್ತಾ ಇದ್ದೀನಿ, ಸಪೋಸ್ ಏನೋ ಒಂದು ನೋವಿರಬಹುದು, ದುಃಖ ಇರಬಹುದು, ಸಂಕಟ ಇರಬಹುದು, ಐ ಆಮ್ ಸಫರಿಂಗ್ ಎ ಲಾಟ್ ಅಂತ ನಾವು ಹೇಳ್ತೀವಿ. ಲೌಕಿಕ ಆ ಒಂದು ಸಫರಿಂಗ್ಸ್ನ ತಡ್ಕೊಳಕ್ಕೆ ಆಗದೇ ಇದ್ದಾಗ ನಾವೇನು ಮಾಡ್ತೀವಿ, ಆ ವಿಪರೀತ ಭಾವನೆಯನ್ನು ನಾವು ತೋರಿಸ್ತೀವಿ. ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅಷ್ಟು ನಾನು ಅನುಭವಿಸ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಈ ದೇಹ ಸಿಕ್ಕಿರೋ ಅಂತಹದ್ದೇ ಅಂತಹ ಅನೇಕಗಳನ್ನು ಅನುಭವಿಸಿ ಕಳ್ಕೊಂಡು ಯು ಬಿಕಮ್ ಫ್ರೆಶ್. ಸಿ, ಒಬ್ಬ ಗುರು ಕೂಡ ಅದೇ ಹೇಳ್ತಾನೆ, ವೇದಾಂತ ಕೂಡ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಿನಗೆ ಭಗವಂತನ ಕರುಣೆ ಇರೋದ್ರಿಂದ, ಬಿಕಾಸ್ ಯು ಹ್ಯಾವ್ ಬೀನ್ ರೆಕಗ್ನೈಸ್ಡ್ ಬೈ ದಿ ಡಿವೈನ್ ಗ್ರೇಸ್, ನಿನಗೊಂದು ಜನ್ಮ ಅನ್ನುವಂತಹ ಸಿಕ್ಕಿದೆ. ಸಿಕ್ಕ ಈ ಜನ್ಮದಲ್ಲಿ ನೀ ಏನೇನು ಅನುಭವಿಸಿ ಕಳ್ಕೋಬೇಕಾಗಿದೆ ಅದನ್ನೆಲ್ಲ ಕಳ್ಕೊಂಬಿಡು, ಬಿಕಮ್ ಫ್ರೆಶ್. ಬಟ್ ಈ ಒಂದು ತಿಳುವಳಿಕೆ ನಾವು ಸಂಕಟವನ್ನು ಅನುಭವಿಸುವಾಗ, ನೋವನ್ನು ಅನುಭವಿಸುವಾಗ ಇದು ಯಾವುದು ನಮಗೆ ಗೊತ್ತಾಗೋದಿಲ್ಲ. ಸೊ ಆಲ್ ದಿ ಪಾಪ ಕರ್ಮಾಸ್ ಗೆಟ್ಸ್ ರೆಡ್ಯೂಸ್ಡ್ ಆರ್ ಗೆಟ್ಸ್ ಓವರ್ ಲೈಕ್ ದಿಸ್ ಅಂತಂದ್ರೆ ಬೈ ಥ್ರೂ ಅನುಭವಿಸಿ ಕಳ್ಕೊಳ್ತಾ ಇರೋ ಮೂಲಕ ಅವೆಲ್ಲ ಕರಗೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಕಳ್ಕೊತಾ ಇದ್ದೀನಿ. ಅದೇ ರೀತಿಯಲ್ಲಿ ಸುಖ ಅಂತ ಹೇಳಿದಾಗ ಆ ಸುಖವನ್ನು ಕೂಡ ನಾವು ಅನುಭವಿಸ್ತಾ ಕೊನೆಗೆ ಅದು ಕೂಡ ಖಾಲಿಯಾಗುತ್ತೆ. ಈಗ ಕರ್ಮಫಲ ಅಂತಂದಾಗ ಅಲ್ಲಿ ಎರಡೂ ರೀತಿಯ ಫಲಗಳು, ಬೋತ್ ಸುಖ ಆ್ಯಂಡ್ ದುಃಖ. ಈ ದುಃಖ ಅನ್ನುವಂಥದ್ದು ಹೇಗೆ ನೋವು ಸಂಕಟಗಳನ್ನು ಕೊಟ್ಟು ಆ ಕರ್ಮಫಲಗಳು ಖಾಲಿಯಾಗುತ್ತೋ, ಎಕ್ಸಾಕ್ಟ್ಲಿ ಲೈಕ್ ದಟ್ ಸುಖ ಅನ್ನುವಂತಹದ್ದು ಕೂಡ ನಾವು ಅನುಭವಿಸ್ತಾ ಕೊನೆಗೆ ಅದು ಕೂಡ ಒಂದು ದಿನ ಖಾಲಿಯಾಗಿ ಹೋಗುತ್ತೆ. ನೋ ಮೋರ್ ಸುಖಾಸ್. ಅಂಡ್ ದಿಸ್ ಭಗವಾನ್ ಈಸ್ ದಿ ಕರ್ಮ ಫಲದಾತ. ಸೊ he is the one who gives us the results of our ಪುಣ್ಯ ಅಂಡ್ ಪಾಪ. ನಾವು ಪೂರ್ವದಲ್ಲಿ ಒಂದು ಕರ್ಮ ಅಂತ ಹೇಳಿ ಮಾಡಿದಾಗ ಆ ಕರ್ಮಕ್ಕೆ ಅನುಸಾರವಾಗಿ ಸಿಕ್ಕಿರುವಂತಹ ಸಂಪಾದನೆ ಮಾಡಿರುವಂತಹ ಅದು ಪುಣ್ಯ ಇರಬಹುದು, ಪಾಪ ಇರಬಹುದು, ಅವುಗಳನ್ನು ಯಾವ ಸಮಯದಲ್ಲಿ ನಮಗೆ ಕೊಡಬೇಕು, ಅದು ಕೊಟ್ಟಾಗ ಅದನ್ನು ಅನುಭವಿಸೋದಕ್ಕೆ ನನಗೆ ಬೇಕಾಗಿರುವಂತಹ ಶರೀರ. ಯಾಕೆಂತಂದರೆ ಸುಖವನ್ನು ತಡ್ಕೋಬೇಕು, ಅನುಭವಿಸ್ಬೇಕು ಅಂತಂದಾಗ ಕೂಡ ಆ ಶರೀರಕ್ಕೆ ಒಂದು ಶಕ್ತಿ ಬೇಕು. ಅದೇ ರೀತಿ ಒಂದು ದುಃಖವನ್ನು ಅನುಭವಿಸಬೇಕು ಅಂತಂದಾಗಲೂ ಕೂಡ ಆ ಶರೀರಕ್ಕೆ ಒಂದು ರೀತಿಯ ಶಕ್ತಿ ಬೇಕು, ಯೋಗ್ಯತೆ ಬೇಕು. ಅಂತಹ ಯೋಗ್ಯತೆ ಆ ಶರೀರ ಹೊಂದುವಂತೆ ಅವೆಲ್ಲವನ್ನು ಮ್ಯಾಚ್ ಮಾಡಿ ಪರಮಾತ್ಮ ನಮಗೆ ಒಂದು ಸೂಕ್ತ ಸಮಯದಲ್ಲಿ ಜನ್ಮ ಅಂತ ಹೇಳಿ ಹಿ ಗಿವ್ಸ್ ದಿಸ್ ಆಪರ್ಚುನಿಟಿ. ಸೊ ಭಗವಂತನ ಅನುಗ್ರಹದಿಂದ ಒಂದು ಜನ್ಮ ಅನ್ನುವಂತಹದ್ದು ಹೀಗೆ ಅನೇಕ ಉದ್ದೇಶಗಳಿರುತ್ತೆ, ಅಲ್ಲಿ ಅನೇಕ ಸಂಕಲ್ಪಗಳಿರುತ್ತೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್, ವಿ ಹ್ಯಾವ್ ಟು ಥಿಂಕ್. ಹೆಚ್ಚು ಆಲೋಚನೆಯನ್ನು ಮಾಡಬೇಕು, ತಿಳ್ಕೋಬೇಕು, ಉದ್ದೇಶವನ್ನು ನಾವು ತಿಳ್ಕೋಬೇಕಾಗತ್ತೆ. ಸೊ ಹೀಗೆ ಇಲ್ಲಿ ಹುಟ್ಟಿದ ನಂತರದಲ್ಲಿ ಆ ಜೀವ ತನ್ನ ಪಾಪ ಪುಣ್ಯಗಳನ್ನು ಕಳೆದುಕೊಳ್ಳುವುದರ ಜೊತೆಗೆ he again earns some more papa and punyas. This is because of the ignorance.
ಮತ್ತೆ ಹೇಗೆ ಅವನು ಪಾಪ ಪುಣ್ಯವನ್ನು ಅವನು ಸಂಪಾದನೆ ಮಾಡ್ಕೋತಾನೆ ಅಂತಂದರೆ, ಬೈ ಡೂಯಿಂಗ್ ಆರ್ ಇನ್ವಾಲ್ವಿಂಗ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಮೋರ್ ಕರ್ಮ ಆಕ್ಟಿವಿಟೀಸ್. ಸೊ ಈಗಾಗಲೇ ಅವನು ಸಾಕಷ್ಟು ಅನೇಕ ಬೇರೆ ಬೇರೆ ರೀತಿಯ ಕರ್ಮಫಲಗಳನ್ನು, ಅಂತಂದರೆ ಓಲ್ಡ್ ಬ್ಯಾಲೆನ್ಸಸ್ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಸಂಚಿತ ಕರ್ಮ. ಇಟ್ಸ್ ಆಲ್ರೆಡಿ ಅಕ್ಯುಮುಲೇಟೆಡ್. ಸೊ ಬಿಕಾಸ್ ಆಫ್ ದಿಸ್ ಸಂಚಿತ ಕರ್ಮ ಒನ್ ಟೇಕ್ಸ್ ದಿ ಬರ್ತ್. ಹೀಗೆ ಬರ್ತ್ ಡೆತ್ ಸೈಕಲ್ ಅನ್ನುವಂತಹದ್ದು ಇಟ್ ಈಸ್ ಸೆಟ್ ಬೈ ಭಗವಾನ್ ಅಕಾರ್ಡಿಂಗ್ ಟು ಅವರ್ ಪಾಪ ಆ್ಯಂಡ್ ಪುಣ್ಯ, ಅಕಾರ್ಡಿಂಗ್ ಟು ಅವರ್ ಕರ್ಮ. ಸೊ ಇದೆಲ್ಲ ನಮಗೆ ಯಾಕೆ ಸಿಗ್ತಾ ಇದೆ ಅಂತಂದರೆ, ಇಟ್ ಈಸ್ ಓನ್ಲಿ ಫಾರ್ ದಿ ಪ್ಯೂರಿಫಿಕೇಶನ್ ಪರ್ಪಸ್. ಸಿ, ಈ ಪರಮಾತ್ಮನನ್ನು ಯಾಕೆ ನಾವು ಕಾರುಣ್ಯ ಮೂರ್ತಿ ಅಂತ ಕರಿತೀವಿ ಅಂತಂದರೆ, ನಾನು ಅಕ್ಯುಮುಲೇಟ್ ಮಾಡ್ಕೊಂಡಿರೋಂತಹದ್ದನ್ನು ನಾನು ಇಟ್ಕೊಂಡು ಕೊಳಿತಾ ಇರಬಾರ್ದು, ಕಳ್ಕೊಂಬಿಡು ಅಂತ ಹೇಳಿ ಭಗವಂತ ನಮ್ಮನ್ನ ಪ್ಯೂರಿಫಿಕೇಶನ್ ಆಗಲಿ ಅಂತ ಹೇಳಿ ಒಂದು ಆಪರ್ಚುನಿಟಿ, ಒಂದು ಲೈಫ್ ಅಂತ ಹೇಳಿ ಒಂದು ಜನ್ಮವನ್ನು ನಮಗೆ ಕೊಡ್ತಾನೆ. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಉದ್ದೇಶ. ಅಂಡ್ ಅದನ್ನು ಇಲ್ಲಿ ಪಿತಾಮಹ ಭೀಷ್ಮ ಯುಧಿಷ್ಠಿರನ ಪ್ರಶ್ನೆಗೆ ಅವ್ರು ಹೇಳ್ತಾ ಇದ್ದಾರೆ, ಅಂತಹ ಭಗವಂತ ಈಸ್ ದಿಸ್ ವಿಷ್ಣು, ಹೀ ಈಸ್ ದಿ ಕರ್ಮಫಲದಾತ ಅಂಡ್ ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಅಂಡ್ ಹೀ ಈಸ್ ಲೋಕನಾಥಂ ಅಂಡ್ ಆಲ್ಸೋ ಹೀ ಈಸ್ ಕೀರ್ತಿವರ್ಧನಂ. ಹೀ ಈಸ್ ಲೋಕನಾಥಂ, ಕೀರ್ತಿವರ್ಧನಂ, ಮಹದ್ಭೂತಂ ಅಂಡ್ ಹೀ ಈಸ್ ಆಲ್ಸೋ ಸರ್ವಭೂತ ಭವೋದ್ಭವಂ. ಸೊ ಇಂತಹ ಪರಮಾತ್ಮನನ್ನು ನಿತ್ಯವೂ ನಿರಂತರವಾಗಿ ಸ್ತುತಿ ಮಾಡ್ತಾ ಇದ್ರೆ ಆಗ ಆ ಭಕ್ತ ಸರ್ವ ದುಃಖಾತಿ ಗೋ ಭವೇತ್. ಅವನು ಹಿ ಕ್ರಾಸಸ್ ಓವರ್ ಆಲ್ ದಿಸ್ ಸಂಸಾರ ದುಃಖ. ಸೊ ಇಲ್ಲಿ ಮತ್ತೊಮ್ಮೆ ಭೀಷ್ಮ ಭಗವಂತನ ಮಹಿಮೆಯನ್ನು ಇಲ್ಲಿ ನೆನಪು ಮಾಡ್ಕೊಡ್ತಾ ಇದ್ದಾನೆ. ಅಂಡ್ ಹಿ ಕಂಟಿನ್ಯೂಸ್ ಮತ್ತು ಹೇಳ್ತಾನೆ ಭೀಷ್ಮ ಪಿತಾಮಹ, ಸರ್ವಧರ್ಮಾಣಾಂ ಏಷಃ ಧರ್ಮಃ ಅಧಿಕತಮಃ. ಸೊ ಏಷಃ ಧರ್ಮಃ, ದಿಸ್ ಧರ್ಮ ಈಸ್ ಆಫ್ ಆಲ್ ದಿ ಧರ್ಮಾಸ್ ಅಂತಂದರೆ ಅನೇಕ ಧರ್ಮಗಳಿಗಿಲ್ಲ, ಆ ಎಲ್ಲ ಧರ್ಮಗಳಿಗಿಂತ ದಿಸ್ ಧರ್ಮ ಈಸ್ ಅಧಿಕತಮಃ, ಸುಪೀರಿಯರ್ ಮೋಸ್ಟ್. ಸೊ ದಿಸ್ ಧರ್ಮ, ಯಾವುದದು ಧರ್ಮ, ವಿಚ್ ಧರ್ಮ ಈಸ್ ಸುಪೀರಿಯರ್? ದ ಧರ್ಮ ಅಬೌಟ್ ನೋಯಿಂಗ್ ದಿ ಪರಮಾತ್ಮ, ಕಾಲ್ಡ್ ದಿ ಈಶ್ವರ ಜ್ಞಾನ. ಸೊ knowing about the Paramatma, attaining the Ishvara Gnanam is the Paramadharma, and this dharma is Eshaha Dharmaha Adhikatamaha. So Ishvara Gnanam and chanting the name of the Paramatma. ಜೊತೆಗೆ ಆಲ್ವೇಸ್ ರಿಮೈನಿಂಗ್ ವಿತ್ ಪರಮಾತ್ಮ ಅಂತಂದರೆ ಸದಾ ಪರಮಾತ್ಮ ಭಾವದಲ್ಲಿರಬೇಕು. ಸದಾ ಪರಮಾತ್ಮ ಭಾವ ಅಂತಂದ್ರೆ ಏನು? ದಿ ಥಾಟ್ ಆಫ್ ಪರಮಾತ್ಮ. ಅದು ಅಷ್ಟು ಸುಲಭವಾಗಿ ಎಲ್ರಿಗೂ ಸಿಗೋದಿಲ್ಲ. ಅದರಿಂದ ಅವ್ರು ಹೇಳ್ತಾ ಇದ್ದಾರೆ ದಿ ಥಾಟ್ ಆಫ್ ಪರಮಾತ್ಮ ಈಸ್ ವೆರಿ ಗ್ರೇಟ್. ಆದ್ದರಿಂದ ಈ ಧರ್ಮ ಅನ್ನುವಂತಹದ್ದು ಎಲ್ಲ ಧರ್ಮಗಳಿಗಿಂತ ಹೆಚ್ಚು ಶ್ರೇಷ್ಠವಾಗಿದೆ. ಇತಿ ಮೇ ಮತಃ, ದಿಸ್ ಇಸ್ ಮೈ ಒಪಿನಿಯನ್. ಇದನ್ನ ಭೀಷ್ಮ ಪಿತಾಮಹ ಹೇಳ್ತಾ ಇರೋವಂಥದ್ದು. ಈ ರೀತಿ ನನ್ನ ಅಭಿಪ್ರಾಯ, ಈ ರೀತಿ ನನ್ನ ಅಂಡರ್ಸ್ಟ್ಯಾಂಡಿಂಗ್, ಅಕಾರ್ಡಿಂಗ್ ಟು ಮೀ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇಲ್ಲಿ ಭೀಷ್ಮ ಪಿತಾಮಹ ಹೇಳ್ತಾ ಇದ್ದಾರೆ. ಇತಿ ಮೇ ಮತಃ, ದಿಸ್ ಇಸ್ ಮೈ ಒಪಿನಿಯನ್, ಇದು ನನ್ನ ಅಭಿಪ್ರಾಯ. ಸೊ ಹೇ ಯುಧಿಷ್ಠಿರ, ಇದು ನನಗೆ ಅತ್ಯಂತ ಪ್ರಿಯವಾದ ಧರ್ಮವಾಗಿ ಕಂಡು ಬಂದಿದೆ. ದಿಸ್ ಈಸ್ ಮೈ ವಿಷನ್. ಸೊ ಭೀಷ್ಮ ಪಿತಾಮಹ ಈ ರೀತಿ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಭೀಷ್ಮ ಪಿತಾಮಹ ಹೀಸ್
ತುಂಬ ಇವುಗಳನ್ನು ಅನುಭವಿಸಿದ್ದಾರೆ. ಹಿ ಈಸ್ ಎಕ್ಸ್ಪೀರಿಯನ್ಸ್ಡ್. ಹಿ ಹಸ್ ಗೈನ್ ಲಾಟ್ ಆಫ್ ಸಚ್ ಎಕ್ಸ್ಪೀರಿಯನ್ಸಸ್. ಸೊ ಅವರ ಅನುಭವಗಳ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಹೇ ಯುಧಿಷ್ಠಿರ, ಇತಿಮೇ ಮತಃ, ದಿಸ್ ಈಸ್ ಮೈ ಒಪಿನಿಯನ್. ಬಿಕಾಸ್ ಇವೆಲ್ಲವನ್ನು ನಾನು ಅನುಭವಿಸಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ, ನನ್ನ ಅನುಭವಕ್ಕೆ ಬಂದಿರುವಂತಹ ಸತ್ಯ ಇದು. ದಿಸ್ ಇಸ್ ಮೈ ವಿಷನ್. ನನ್ನ ಅನುಭವಕ್ಕೆ ಬಂದಿರುವಂತಹ ಸತ್ಯ ಅನ್ನುವಂತಹದ್ದು ಮೈ ವಿಷನ್. ಈ ರೀತಿ ನಾನು ಕಂಡಿದ್ದೀನಿ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಸೊ ನಾನು ನಿನಗೆ ಬೇರೆ ಏನೋ ಹೇಳ್ತಾ ಇಲ್ಲ ಯುಧಿಷ್ಠಿರ, ಇದು ಎಲ್ಲೋ ಬರೆದಿದ್ದಾರೆ, ನನಗೆ ಇನ್ಯಾರೋ ಹೇಳಿದ್ದಾರೆ, ಆ ರೀತಿ ಹೇಳ್ತಾ ಇಲ್ಲ. ಇಟ್ ಈಸ್ ಮೈ ವಿಷನ್. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಸೊ ನಾನು ನನ್ನ ಅನುಭವಗಳನ್ನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ. ಯತ್ ನರಹ ಸದಾ ಅರ್ಚೇತ್. ನರಹ ಮೀನ್ಸ್ ಇಲ್ಲಿ ಹ್ಯೂಮನ್ ಬೀಯಿಂಗ್, ಮನುಷ್ಯ, ಒಬ್ಬ ಜೀವ. ಸೊ ದಟ್ ಜೀವ ಹೂ ಆಲ್ವೇಸ್ ವರ್ಷಿಪ್ಸ್ ದಿಸ್ ಲಾರ್ಡ್. ಯಾವ ರೀತಿಯಲ್ಲಿ ಅರ್ಚಿಸ್ತಾನೆ ಅಂತಂದ್ರೆ, ಸ್ತವೈಹಿ, ಬೈ ಸಿಂಗಿಂಗ್ ದಿ ಗ್ಲೋರಿ ಆಫ್ ದಿ ಲಾರ್ಡ್. ಅಂಡ್ ಭೀಷ್ಮ ರೆಫರ್ಸ್ ಆಸ್ ಭಗವಂತನನ್ನು ಕುರಿತು ಅವನು ಹೇಳ್ತಾ ಇರುವಂತಹದ್ದು ಪುಂಡರೀಕಾಕ್ಷಂ. ಪುಂಡರೀಕಾಕ್ಷಂ, ಹೃದಯ ಪುಂಡರೀಕೆ ಪ್ರಕಾಶಮಾನ, ದಟ್ ಈಸ್ ಪುಂಡರೀಕಾಕ್ಷ. ಸಾಮಾನ್ಯವಾಗಿ ಅಕ್ಷ ಅಂತಂದರೆ ಕಣ್ಣು, ವಿಷನ್. ಇಲ್ಲಿ ಪುಂಡರೀಕಾಕ್ಷಂ ಅಂತಂದರೆ ಹೃದಯ ಪುಂಡರೀಕೆ ಪ್ರಕಾಶಮಾನ. ಇದು ಕಣ್ಣು ಅಂತ ಹೇಳಿದಾಗ ದಟ್ ಇಂದ್ರಿಯ, ಕಣ್ಣುಗಳಿಂದ ಕಂಡಿರುವಂತಹದ್ದಲ್ಲ, ಅದು ಹೃದಯ ಅನುಭವಿಸಿರುವಂತಹದ್ದು. ಸೊ ಹೃದಯ ಈಸ್ ಲೈಕ್ ಪುಂಡರೀಕ. ಇಲ್ಲಿ ಇಟ್ ಈಸ್ ಶೈನಿಂಗ್, ಪ್ರಕಾಶಮಾನ. ಇಲ್ಲಿ ಶೈನಿಂಗ್ ಅಂತಂದ್ರೆ ಏನು? ಬೆಳಕು. ಬೆಳಕು ಅಂತಂದ್ರೆ ಏನು? ಜ್ಞಾನ. ಅದನ್ನ ಭೀಷ್ಮ ಇಲ್ಲಿ ಹಿ ಈಸ್ ರೆಫರಿಂಗ್. ಸೊ ಒನ್ ಹೂ ಶೈನ್ಸ್ ಇನ್ ದಿ ಲೋಟಸ್ ಆಫ್ ಹಿಸ್ ಹಾರ್ಟ್. ಒಬ್ಬ ಡಿವೋಟಿಗೆ ಈ ರೀತಿಯ ಅನುಭವ ಆಗುತ್ತೆ. ಸೊ ವರ್ಷಿಪಿಂಗ್ ದಟ್ ಲಾರ್ಡ್ ಅಂಡ್ ಬ್ರಿಂಗಿಂಗ್ ದಟ್ ಲಾರ್ಡ್ ಇನ್ ಟು ಅವರ್ ಲೈಫ್. ಸೊ ಪ್ರತಿ ಕ್ಷಣ ನಾವು ಪರಮಾತ್ಮನ ಅನುಭವವನ್ನು ನಾವು ಪಡ್ಕೊಂಡಂಗಾಗತ್ತೆ. ಅದನ್ನೇ ಅವನು ಹಿಂದೆ ಕೂಡ ಪರಮಾತ್ಮ ಭಾವದಲ್ಲಿ ಆಲ್ವೇಸ್ ಥಿಂಕ್ ಅಬೌಟ್ ದಿ ಪರಮಾತ್ಮ. ಆಲ್ ಯುವರ್ ಥಾಟ್ಸ್ ಶುಡ್ ಬಿ ಆಫ್ ಪರಮಾತ್ಮ. ದಟ್ ಈಸ್ ಪರಮಾತ್ಮ ಭಾವ. ಸೊ ಇದೆಲ್ಲ ಹೇಗೆ ಸಾಧ್ಯ ಅಂತಂದ್ರೆ, ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿಸ್ ಲಾರ್ಡ್. ಸೊ ದಿಸ್ ಈಸ್ ದಿ ಗ್ರೇಟೆಸ್ಟ್ ಧರ್ಮ. ಅದರಿಂದ ಹೇಳ್ತಾ ಇದ್ದೀನಿ, ಪರಮಾತ್ಮನನ್ನು ತಿಳ್ಕೊಳ್ಳುವಂತಹದ್ದು, ಪರಮಾತ್ಮನನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ಆ ಬೆಳಕಿನಂತೆ ನಾನು ನಡ್ಕೊಂಡು ಹೋಗುವಂತಹದ್ದು. ಸೊ ದಿಸ್ ಧರ್ಮ ಈಸ್ ದಿ ಗ್ರೇಟೆಸ್ಟ್ ಧರ್ಮ. ಅದ್ರ ಬಗ್ಗೆ ದೇರ್ ಇಸ್ ನೋ ಡೌಟ್, ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಅದರಿಂದ ಇಲ್ಲಿ ಏನು ಡೌಟ್ ಇಲ್ಲ. ಸೊ ನನ್ನ ಜೀವನದಲ್ಲಿ ಹೆಚ್ಚಾಗಿ ಪರಮಾತ್ಮನನ್ನೇ ನಾನು ತುಂಬಿಕೊಂಡಿದ್ದೀನಿ. ದಟ್ ಮೀನ್ಸ್ we see and experience the more reality. ಸೊ ಇದು ಭೀಷ್ಮ ಇಲ್ಲಿ ಸ್ವತಃ ತನ್ನ ಅನುಭವ ಧಾರೆಯನ್ನು ಯುಧಿಷ್ಠಿರನಿಗೆ ಹೇಳ್ತಾ ಇರುವಂತಹದ್ದು. ಪರಮಂ ಯೋ ಮಹತ್ತೇಜಃ, ಪರಮಂ ಯೋ ಮಹತ್ತಪಃ, ಪರಮಂ ಯೋ ಮಹದ್ಬ್ರಹ್ಮ, ಪರಮಂ ಯಃ ಪರಾಯಣಂ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ, ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಃ ಪಿತಾ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ, ಯಸ್ಮಿಂಶ್ಚ ಪ್ರಲಯಂ ಯಾಂತಿ ಪುನರೇವ ಯುಗಕ್ಷಯೇ. ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ, ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ. ಸೊ ಇಲ್ಲಿ ಒಟ್ಟು 4 ಶ್ಲೋಕಗಳನ್ನು ನಾವಿಲ್ಲಿ ಒಟ್ಟಿಗೆ ನೋಡಿದ್ವಿ. It appears as 4 different shlokas. But ಪ್ರತಿ ಒಂದು ಶ್ಲೋಕ is interlinked. There is a connection between every shloka. ಇಲ್ಲಿ ಒಂದು ಶ್ಲೋಕದಲ್ಲಿ ಮೇ ಶೃಣು ಪಾಪ ಭಯಾಪಹಂ, ಇಲ್ಲಿ ಶೃಣು ಅನ್ನುವಂತಹ ಒಂದು ಪದ
ಪ್ರಯೋಗವಾಗಿದೆ. ಶೃಣು ಮೀನ್ಸ್ ಮೇ ಯು ಲಿಸನ್, ಕೇಳಿಸ್ಕೋ, ಪ್ಲೀಸ್ ಲಿಸನ್ ಟು ದಿಸ್. ಸೊ ಯಾರ ಮಾತನ್ನ ಕೇಳಿಸ್ಕೋ ಅಂತ ಇಲ್ಲಿ ಹೇಳ್ತಾ ಇರೋಂತಹದ್ದು, ಮೇ ಶೃಣು, ನನ್ನ ಮಾತು ಕೇಳಿಸ್ಕೋ. ಯಾಕೆ ಇಲ್ಲಿ ಭೀಷ್ಮ ಪಿತಾಮಹ ಮತ್ತೆ ನನ್ನ ಮಾತು ಅಂತ ಹೇಳ್ತಾ ಇದ್ದಾನೆ ಅಂತಂದರೆ, ದಿಸ್ ಭೀಷ್ಮ ಈಸ್ ರಿವೀಲಿಂಗ್ ಹಿಸ್ ಓನ್ ಎಕ್ಸ್ಪೀರಿಯನ್ಸಸ್ ಟು ಯುಧಿಷ್ಠಿರ. ಸೊ ಮೇ ಶೃಣು, ಲಿಸನ್ ಟು ಮೀ, ನನ್ನ ಮಾತುಗಳನ್ನು ಕೇಳು, ನೀನು ನನ್ನ ಮಾತನ್ನು ಕೇಳಿಸ್ಕೋ. ಮತ್ತಃ ವಚನಂ ಶೃಣು, ಈಗ ನಾ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ದಯಮಾಡಿ ಅದನ್ನು ನೀನು ಕೇಳಿಸ್ಕೋಬೇಕು. ಸೊ ಇಲ್ಲಿ ಭೀಷ್ಮ ಪಿತಾಮಹ, ವಾಟ್ ಈಸ್ ಇಟ್ ದಟ್ ಹಿ ಈಸ್ ಟ್ರೈಯಿಂಗ್ ಟು ಸೇ, ಏನು ಹೇಳಬೇಕು ಅಂತ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಯುಧಿಷ್ಠಿರ ಇಲ್ಲಿ ಕೇಳಿರುವಂತಹದ್ದು ಒಟ್ಟು 6 ಪ್ರಶ್ನೆಗಳು. ಸೊ 6 ಪ್ರಶ್ನೆಗಳಿಗೆ ಒಂದೇ ಉತ್ತರ ಭೀಷ್ಮ ಹೇಳುವಂತಹದ್ದು. ಇನ್ಫ್ಯಾಕ್ಟ್ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಅಂತ ಹೇಳಿದಾಗ ಅಲ್ಲಿ ವಿ ಸಿ 108 ಶ್ಲೋಕಾಸ್. ಇನ್ ದೋಸ್ 108 ಶ್ಲೋಕಾಸ್ we see 1008 names of the Lord Vishnu. So 1008 names, 108 verses. Is this Vishnu Sahasranama is considered as one mantra. So 6 ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾನೆ ಯುಧಿಷ್ಠಿರ. ಬಟ್ ಆ ಎಲ್ಲ 6 ಪ್ರಶ್ನೆಗಳಿಗೂ ಇದೊಂದೇ ಉತ್ತರ ಅಂತ ಹೇಳಿ ಅವನು ಹೇಳ್ತಾನೆ ಭೀಷ್ಮ. ಯುಧಿಷ್ಠಿರ, ನೀನು ಕೇಳ್ತಾ ಇರುವಂತಹ ಪ್ರಶ್ನೆ ನನಗೆ ನಿಜವಾಗ್ಲೂ ನಗು ಬರ್ತಾ ಇದೆ. ಯಾಕೆ ಅಂತಂದರೆ ಇದಕ್ಕೆ ಉತ್ತರ ಅಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲಪ್ಪ. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಏನು ಅಂತಂದರೆ ನಿನ್ನ ಪಕ್ಕದಲ್ಲೇ ನಿಂತಿದ್ದಾನೆ ಶ್ರೀಮನ್ ನಾರಾಯಣ ಪರಮಾತ್ಮ ಶ್ರೀಕೃಷ್ಣ ನಿನ್ನ ಪಕ್ಕದಲ್ಲೇ ನಿಂತಿದ್ದಾನೆ. ಹೀ ಈಸ್ ದಿ ಉತ್ತರ. ನೀನು ನನ್ನನ್ನು 6 ಪ್ರಶ್ನೆ ಮಾಡಿದ್ಯಾ, ಆ ಎಲ್ಲ ಪ್ರಶ್ನೆಗಳಿಗೂ ಹೀ ಈಸ್ ದಿಸ್ ಶ್ರೀಕೃಷ್ಣ ಶ್ರೀಮನ್ ನಾರಾಯಣ, ಹೀ ಈಸ್ ದಿ ಉತ್ತರ. ನಿನ್ನೆಲ್ಲ ಪ್ರಶ್ನೆಗಳಿಗೂ ಅದೇ ಉತ್ತರ. ಬಟ್ ನೀನು ನನ್ನನ್ನು ಕೇಳ್ತಾ ಇದೆಯಾ, ಆದರೂ ಇಟ್ ಈಸ್ ಅನ್ ಆಪರ್ಚುನಿಟಿ ಫಾರ್ ಮೀ. ಐ ಆಮ್ ಗೋಯಿಂಗ್ ಟು ಟೆಲ್ ಆ್ಯಂಡ್ ನನ್ನ ಮಾತುಗಳನ್ನ ನೀನು ಕೇಳಿಸ್ಕೋ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಿ 1008 ನೇಮ್ಸ್ ಆಫ್ ಲಾರ್ಡ್ ಶ್ರೀ ವಿಷ್ಣು. ಸೊ ಇಲ್ಲಿ 1008 ನೇಮ್ಸ್ ಆಫ್ ದಿ ಲಾರ್ಡ್ ವಿಷ್ಣು ಅಂತಂದಾಗ ಪರಮಾತ್ಮನ ಪ್ರತಿ ನಾಮದ ಹಿಂದೆ ಇರುವಂತಹ ಒಂದು ಗ್ಲೋರಿ, ಮಹಿಮೆ, ಅದನ್ನು ನೀನು ಅರ್ಥ ಮಾಡ್ಕೊತಾ ಹೋದಾಗ ನೀನು ಏನು ಪ್ರಶ್ನೆ ಕೇಳಿದ್ಯಾ ಆ ನಿನ್ನ ಪ್ರಶ್ನೆಗೆ ಉತ್ತರ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಪರಮಾತ್ಮನ 1008 ನಾಮಗಳು ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಜಸ್ಟ್ ನಾಮಾಸ್. ಆಲ್ ದಿ ನಾಮಾಸ್ ಅಂತ ಹೇಳಿದಾಗ ದೇ ಆರ್ ದ ಮಹಿಮೇಸ್, ದೇ ಆರ್ ದಿ ಲೀಲಾ, ದೇರ್ ಇಸ್ ಎ ಜ್ಞಾನ, ಇಟ್ ಈಸ್ ಎ ಪರಮಾತ್ಮ ಜ್ಞಾನ. ಸೊ ನೀನು ಕೇಳಿರುವಂತಹ ಪ್ರಶ್ನೆಗಳಿಗೆ ದಿಸ್ ಈಸ್ ದಿ ಉತ್ತರ. ಸೊ ನಾನು ನಿನಗೆ ವಿಷ್ಣುವಿನ 1000 ಹೆಸರುಗಳನ್ನು ಹೇಳ್ತೀನಿ. ಸೊ ಈ ಪ್ರತಿ ನಾಮ ಅಂತ ಹೇಳಿದಾಗ ಅದೊಂದು ಪದ, ಶಬ್ದ. ಮತ್ತು ಪ್ರತಿ ಪದ ಅಥವಾ ಶಬ್ದ ಅಂತ ಹೇಳಿದಾಗ ದಟ್ ನಾಮ ಇಟ್ ಡಿಸ್ಕ್ರೈಬ್ಸ್ ದಿ ಪರಮಾತ್ಮನ ಲೀಲೆಗಳನ್ನು. ಈ ಹೆಸರುಗಳೇ ಪರಮಾತ್ಮನನ್ನು ರಿವೀಲ್ ಮಾಡುತ್ತವೆ. ವಾಟ್ ಈಸ್ ಭಗವಂತ? ದಟ್ ಮೀನ್ಸ್ ಬೈ ನೋಯಿಂಗ್ ದಿ ನೇಮ್ಸ್ ಆಫ್ ದಿ ಲಾರ್ಡ್ ವಿಷ್ಣು, ನಿನ್ನ ಪ್ರಶ್ನೆಗೆ ಉತ್ತರ ಮಾತ್ರ ಅಲ್ಲ, ಯು ಅಟೈನ್ ದಿ ಈಶ್ವರ ಜ್ಞಾನ, ಅಲ್ಟಿಮೇಟ್ ನಾಲೆಡ್ಜ್, ಅದು ಕೂಡ ನಿನಗೆ ಸಿಗ್ತಾ ಇದೆ. ದಿ ನೇಚರ್ ಆಫ್ ಪರಮಾತ್ಮ ಅಂತ ನಾವು ಅಲ್ಲಲ್ಲಿ ವೇದಾಂತದಲ್ಲಿ ಓದ್ತಾ ಇರ್ತೀವಿ. ಶಾಸ್ತ್ರದಲ್ಲಿ ಬರುವಂತಹ ಈ ಒಂದು ರಹಸ್ಯಗಳನ್ನು ಈ ಹೆಸರುಗಳು ತಿಳಿಸ್ತಾ ಹೋಗುತ್ತೆ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿ ಸಹಸ್ರನಾಮ ಆಫ್ ಲಾರ್ಡ್ ವಿಷ್ಣು. ಸೊ ಈಚ್ ಅಂಡ್ ಎವ್ರಿ ನಾಮ ಆಫ್ ಲಾರ್ಡ್ ವಿಷ್ಣು ಈಸ್ ಲೈಕ್ ಎ ವಿಂಡೋ ವಿತ್ ವಿಚ್ ಆರ್ ಥ್ರೂ ವಿಚ್ ಯು ಹ್ಯಾವ್ ಟು ಲುಕ್ ಅಟ್ ಈಶ್ವರ. ಸೊ ಅಗೇನ್ ಈಶ್ವರ ಮೀನ್ಸ್ ದಿ ಸುಪ್ರೀಂ ಲಾರ್ಡ್, ದಿ ಪರಮಾತ್ಮ, ಭಗವಂತ.
ಸೊ ಇಟ್ ಈಸ್ ಈಸಿಯರ್ ಫಾರ್ ಯು ಟು ನೋ ಅಂಡ್ ಅಂಡರ್ಸ್ಟ್ಯಾಂಡ್ ಹೂ ಈಸ್ ಪರಮಾತ್ಮ. ಸೊ ಹೀಗೆ ವಿಷ್ಣುವಿಗೆ ಒಟ್ಟು 1008 ಹೆಸರುಗಳಿದೆ. ಸೊ ಇಲ್ಲಿ ನಾವು 1008 ಹೆಸರುಗಳು ಅಂತ ಹೇಳಿದಾಗ ದೇರ್ ಆರ್ 1008 ವಿಂಡೋಸ್, ಅಂದರೆ ಮಾರ್ಗಗಳು ಅಂತ ಅರ್ಥ. ಥ್ರೂ ದಟ್ ವಿ ನೀಡ್ ಟು ನೋ ದಿ ಗ್ಲೋರೀಸ್ ಆರ್ ದಿ ಮಹಿಮೆ ಆಫ್ ದಿ ಪರಮಾತ್ಮ. ಭಗವಂತನ ಮಹಿಮೆಯನ್ನು ನಾವು ತಿಳ್ಕೋಬಹುದು, ಅವನ ಲೀಲೆಯನ್ನು ತಿಳ್ಕೋಬಹುದು, ಅವನ ಶಕ್ತಿಯನ್ನು ನಾವು ತಿಳ್ಕೋಬಹುದು. ಮತ್ತು ಏನು ಪ್ರಯೋಜನ ಇದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ? ಇವೆಲ್ಲ ತಿಳಿತಾ ಹೋದಂತೆ ಒನ್ ವಿಲ್ ನೋ ಹೂ ಈಸ್ ದಿಸ್ ಪರಮಾತ್ಮ, ಹೂ ಈಸ್ ದಿಸ್ ವಿಷ್ಣು. ಸೊ ಪ್ರತಿ ಬಾರಿ ವಿಷ್ಣು ವಿಷ್ಣು ಅಂತ ಹೇಳಿದಾಗ ಪ್ರಶ್ನೆ ಬರುತ್ತೆ, ವಾಟ್ ಈಸ್ ವಿಷ್ಣು? ಹೂ ಈಸ್ ವಿಷ್ಣು ಅಂಡ್ ವಾಟ್ ಈಸ್ ವಿಷ್ಣು? ವಿಷ್ಣು ಅಂತಂದ್ರೇನು? ವಿಷ್ಣು ಮೀನ್ಸ್ ವ್ಯಾಪಕಂ. ವಿಷ್ಣು ಅಂತ ಹೇಳಿದಾಗ ವಿ ಹ್ಯಾವ್ ಟು ರಿಮೆಂಬರ್ ದಟ್ ವಿಷ್ಣು ಮೀನ್ಸ್ ಇಟ್ ಈಸ್ ವ್ಯಾಪಕಂ, ದಟ್ ಈಸ್ ಹಿಸ್ ಶಕ್ತಿ, ದಟ್ ಈಸ್ ಹಿಸ್ ತತ್ವ, ದಟ್ ಈಸ್ ದಿ ಪ್ರಿನ್ಸಿಪಲ್. ಸೊ ವ್ಯಾಪಕತ್ವ ಅನ್ನುವಂತಹದ್ದು ಇಟ್ ಈಸ್ ಅ ನಿಯಮ. ಪರಮಾತ್ಮನನ್ನ ನಾವು ವಿಷ್ಣು ಅಂತ ಯಾಕೆ ಕರಿತೀವಿ ಅಂತಂದ್ರೆ ಹಿ ಈಸ್ ಎವ್ರಿವೇರ್. ಎಲ್ಲ ಕಡೆ ಅವನಿರೋದಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ದಟ್ ಈಸ್ ಹಿಸ್ ವ್ಯಾಪಕತ್ವ ಶಕ್ತಿ. ಸೊ ಇಟ್ ಈಸ್ ದಿ ವ್ಯಾಪಕಂ, ಒನ್ ಹೂ ಪರ್ವೇಡ್ಸ್ ಎವ್ರಿ ಪಾರ್ಟ್ ಆಫ್ ದಿಸ್ ಕ್ರಿಯೇಷನ್. ಪರ್ವೇಡಿಂಗ್ ಅಂದ್ರೆ ಏನು? ಇನ್ ಅಂಡ್ ಔಟ್. ಫಾರ್ ಎಕ್ಸಾಂಪಲ್, ಒಂದು ಬಟ್ಟೆಯನ್ನು ನಾವು ನೋಡಿದಾಗ ಆ ಬಟ್ಟೆನಲ್ಲಿ ಏನಿದೆ ಆಕ್ಚುಲ್ ಆಗಿ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಅದನ್ನು ಬಟ್ಟೆ ಅಂತ ಕರಿತೀವಿ. ಬಟ್ ಬಟ್ಟೆನಲ್ಲಿ ಏನಿದೆ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ನೂಲುಗಳು, ಥ್ರೆಡ್ಸ್. ಆ ಎಲ್ಲ ಥ್ರೆಡ್ಗಳು ಒಂದಕ್ಕೊಂದು ಹೊಂದಿಕೊಂಡು ಇರೋದ್ರಿಂದ ಅದು ಬಟ್ಟೆ ಅಂತ ಕಾಣ್ತಾ ಇದೆ. ಬಟ್ ವಾಟ್ ಈಸ್ ಆಕ್ಚುಲಿ ಬಟ್ಟೆ? ನಥಿಂಗ್ ಬಟ್ ದಿ ನೂಲುಗಳು. ಸೊ ಆ ನೂಲುಗಳು ಏನು ಮಾಡಿದೆ ಅಂತಂದ್ರೆ ಒಳಗೆ ಹೊರಗೆ ಹೀಗೆ ಎಲ್ಲ ಕಡೆಯಿಂದ ಆ ಬಟ್ಟೆಯನ್ನು ಆವರಿಸಿದೆ. ನೂಲುಗಳು ಎಲ್ಲ ಕಡೆ ಬಟ್ಟೆಯನ್ನು ಹೇಗೆ ಆವರಿಸಿದೆ ಆ ರೀತಿಯಲ್ಲಿ ವಿಷ್ಣು ಅಂತ ಹೇಳಿದಾಗ ದಟ್ ವ್ಯಾಪಕಂ ಅಂತಂದ್ರೆ ದಟ್ ಪರ್ವೇಡಿಂಗ್ ನೇಚರ್, ದಟ್ ಪರ್ವೇಡಿಂಗ್ ಶಕ್ತಿ ಆಫ್ ದಿ ಪರಮಾತ್ಮ ಅಂತಂದ್ರೆ he is in and out of this creation. Entire creation is Vishnu. ನಾವು ಅದನ್ನು ಸೃಷ್ಟಿ ಅಂತ ಹೇಳ್ತೀವಿ, ಪ್ರಪಂಚ ಅಂತ ಕರಿತೀವಿ, ಜಗತ್ತು ಅಂತ ಕರಿತೀವಿ, ವಿಶ್ವ ಅಂತ ಹೇಳ್ತೀವಿ. ವಾಟ್ ಈಸ್ ವಿಶ್ವ? ಬಟ್ಟೆ ಅಂತ ಹೇಳಿದಾಗ ಅದು ನೂಲುಗಳಲ್ಲದೆ ಬೇರೆ ಇನ್ನೇನೂ ಅಲ್ಲ. ನೂಲುಗಳು ಎಲ್ಲ ಕಡೆ ಒಂದಕ್ಕೊಂದು ಆವರಿಸಿಕೊಂಡಿರೋದ್ರಿಂದ ಇಟ್ ಈಸ್ ಅಪಿಯರಿಂಗ್ ಆಸ್ ಬಟ್ಟೆ. ಇಟ್ ಈಸ್ ಎಕ್ಸಾಕ್ಟ್ಲಿ ವಿಷ್ಣು ಈಸ್ ಎವ್ರಿವೇರ್. ಸೊ ಆ ಎವ್ರಿವೇರ್ ವಿಷ್ಣು ಇರೋದ್ರಿಂದ ಇಟ್ ಈಸ್ ಜಗತ್, ಇಟ್ ಈಸ್ ಸೃಷ್ಟಿ, ಇಟ್ ಈಸ್ ವ್ಯಾಪಕತ್ವ. ಬಟ್ ವಿಷ್ಣುವಿನ ಸಾವಿರಾರು ನಾಮಗಳು ಹಾಗೂ ಆ ಮಹಿಮೆಗಳನ್ನು ತಿಳಿಯೋದ್ರಿಂದ ಆಗುವಂತಹ ಪ್ರಯೋಜನ ಆದರೂ ಏನು? ಕ್ವಶನ್ ಹೀಗೆ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಪರಮಾತ್ಮನ ವಿಚಾರವನ್ನು ನಾನು ತಿಳ್ಕೊತೀನಿ ಅಂತಂದಾಗ ಅದು ಒಂದ್ಸಲಿಗೆ ನಿಲ್ಲುವಂತಹದ್ದಲ್ಲ, ಅಲ್ಲಿ ಅನೇಕಗಳಿದೆ. ಸೊ ಪರಮಾತ್ಮನ 1008 ನಾಮಗಳು ಅಂತಂದಾಗ ಇಟ್ ಈಸ್ ಲೈಕ್ 1008 ವಿಂಡೋಸ್, 1008 ಮಾರ್ಗಗಳು. ಸೊ ಆ ಮೂಲಕ ಪರಮಾತ್ಮನನ್ನು ತಿಳ್ಕೋಬಹುದು ಅಂತಂದಾಗ ಅಷ್ಟೊಂದು ನಾಮಗಳಿಂದ ಅಷ್ಟೊಂದು ಅರ್ಥಗಳನ್ನು ತಿಳ್ಕೊಳ್ಳೋದ್ರಿಂದ ವಾಟ್ ಈಸ್ ದಿ ಯೂಸ್? ಅದೆಲ್ಲ ನಮಗೆ ಬೇಕಾ? ಸಾಕಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಯೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.